Good afternoon, everyone. Myself, Soumya Hegde, Sankalpa Learning Solution. Today, I am discussing about chemical kinetics. Okay. So, chemical kinetics andre ಏನು? You have to study a reaction with respect to time. Rate of the reaction andre ಏನು? So, chemical kinetics andre ಒಂದು ರಿಯಾಕ್ಷನ್ ನಡೀತಾ ಇದೆ. ಸಪೋಸ್ ಎ ಪ್ಲಸ್ ಬಿ ಒಂದು ಪ್ರಾಡಕ್ಟ್ ಅನ್ನ ಕೊಡ್ತಾ ಇದೆ, ದಟ್ ಈಸ್ ಸಿ. ಸೊ ಕೆಮಿಕಲ್ ಕೈನೆಟಿಕ್ಸ್ ಇಸ್ ದ ಸ್ಟಡಿ ಆಫ್ ದಿಸ್ ರಿಯಾಕ್ಷನ್ ರೇಟ್, ದ ಕೆಮಿಕಲ್ ರಿಯಾಕ್ಷನ್ ವಿಚ್ ಹ್ಯಾಪನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಎ ಪ್ಲಸ್ ಬಿ ಸಿ ಆಗಿ ಕನ್ವರ್ಟ್ ಆಗಕ್ಕೆ ಎಷ್ಟು ಟೈಮ್ ಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ chemical kinetics. Okay, so today we are discussing 1-mark questions, 1-mark questions, MCQs as well as small problems. ಇವೆಲ್ಲವನ್ನ ಅಕಾರ್ಡಿಂಗ್ ಟು PU ಬೋರ್ಡ್ ನಾನು ಡಿಸೈನ್ ಮಾಡಿದ್ದೀನಿ. ಸೊ ಈ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಯು ವಿಲ್ ಸ್ಟಡಿ ದ ಕೆಮಿಕಲ್ ಕೈನೆಟಿಕ್ಸ್ ಕ್ವಶನ್ ಅಂಡ್ ಆನ್ಸರ್ MCQs. ಓಕೆ, ಸೊ ಫಸ್ಟ್ ನಾವು ಇದರ ವೇಟೇಜ್ ಏನು ಅಂತ ನೋಡೋಣ. ಸೊ ಎಲ್ಲಿದೆ ಕೆಮಿಕಲ್ ಕೈನೆಟಿಕ್ಸ್? ಸೊ ನಂಬರ್ ಆಫ್ ಅವರ್ಸ್ ಇದಕ್ಕೆ ಅಲೋಟ್ ಆಗಿರೋದು 14 ಅವರ್ಸ್ ಅಲೋಟ್ ಆಗಿದೆ ಅಲ್ವಾ? ಸೊ ಮಾರ್ಕ್ಸ್ ಎಷ್ಟು ಇದಕ್ಕೆ? 12 ಮಾರ್ಕ್ ಕ್ವಶನ್ಸ್ ಇದಾವೆ. ಸೊ 1 ಮಾರ್ಕ್ ಕ್ವಶನ್ ಒಂದು, 2 ಮಾರ್ಕ್ ಕ್ವಶನ್ ಒಂದಿದೆ. ಸೊ ಅಲ್ಲಿಗೆ 3 ಆಯ್ತು ಈ ಪಾರ್ಟ್ ಇಂದ. ನೆಕ್ಸ್ಟ್ ಇಲ್ಲಿ ಲಾಟ್ಸ್ ಅಲ್ಲೇನಿದೆ ಹೇಳಿ, 3 ಮಾರ್ಕ್ ಇದು ಒಂದು ಕ್ವಶನ್ ಇದೆ, ದಟ್ ಮೇ ಬಿ ಅ ಡಿರೈವೇಶನ್ ಆಫ್ ಆರ್ಡರ್ ಆಫ್ ಅ ರಿಯಾಕ್ಷನ್. ಓಕೆ, ಸೊ ಇನ್ನೊಂದು ಅಪ್ಲಿಕೇಶನ್ ಪಾರ್ಟ್, ಅದರಲ್ಲೂ ಒಂದು 3 ಮಾರ್ಕ್. ಸೊ ಇಲ್ಲಿ 3, ಇಲ್ಲಿ 3, ಇಲ್ಲೂ 3. ಓಕೆ, ಇನ್ನೊಂದು ಹಾಟ್ಸ್, ಇದನ್ನು 3. ಟೋಟಲ್ ಎಷ್ಟು ಹೇಳಿ? 12 ಮಾರ್ಕ್ ಕ್ವಶನ್. ಆಲ್ ವಿ ಆರ್ ಸ್ಟಡಿಂಗ್ ಫಾರ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ಏನು? ಆರ್ಡರ್ ಆಫ್ ದ ರಿಯಾಕ್ಷನ್ ಹೇಗೆ ಡಿಪೆಂಡ್ ಆಗಿರುತ್ತೆ. ಈ ಇಡೀ ಸೆಷನ್ ಅಲ್ಲಿ ನಾವು ಬರೀ MCQs 1 ಮಾರ್ಕ್ ಕ್ವಶನ್ಸ್ ಶಾರ್ಟ್ಸ್ ಅನ್ನ ನೋಡಿ. ರಿಮೆಂಬರ್ ಪಾರ್ಟ್ ಅಲ್ಲೇ ಅವ್ರು 1 ಮಾರ್ಕ್ ಕ್ವಶನ್ ಅನ್ನ ಕೇಳಿದ್ದಾರೆ. ಜಾಸ್ತಿ 1 ಮಾರ್ಕ್ ಕ್ವಶನ್ ಮೇಲೆ ಫೋಕಸ್ ಮಾಡಿಲ್ಲ. ಬಟ್ PU ಬೋರ್ಡ್ ಪದೇ ಪದೇ ಯಾವ ಕ್ವಶನ್ಸ್ ಅನ್ನ ಕೇಳಿದೆ, MCQs ಅಲ್ಲಿ ಯಾವ್ದಿದೆ, NCERT ಅಲ್ಲಿ ಯಾವ್ದಿದೆ, ಸೊ ಇದೆಲ್ಲದನ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಸೊ ದ ರಿಯಾಕ್ಷನ್ A gives B follows second order kinetics. If the A is increased by 3 times, the rate of formation of B will be ಅಂತ ಇದೆ ಅಲ್ವಾ ಕ್ವಶನ್. ಸೊ ಇದು ಯಾವ ರಿಯಾಕ್ಷನ್ ಅಂತ ಹೇಳಿದಾರೆ ಹೇಳಿ? ಸೊ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ ಟು K ಇಂಟು ಕಾನ್ಸಂಟ್ರೇಷನ್ ರೇಸ್ ಟು 2, ದಟ್ ಈಸ್ ಏನಿರುತ್ತೆ ಹೇಳಿ? ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಲ್ವಾ? ಸೊ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ ಇದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇಫ್ ದ ರಿಯಾಕ್ಟೆಂಟ್ ಎ, ಈ ರಿಯಾಕ್ಟೆಂಟ್ ಎ ಏನಿದೆಯಲ್ಲ ಇದು ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದಾರಲ್ವಾ? ಸೊ ರಿಯಾಕ್ಟೆಂಟ್ A2 gives K ಇಂಟು A2 3 times ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ K is equals to 2 into A, that is 3 times ಅಂತ ಹೇಳಿದಾರಲ್ವಾ? ಸೊ ದಟ್ ಈಸ್ 6K. ಸೊ ಈ ರೇಟ್ ಏನಿರುತ್ತಲ್ಲ ಅದು 6 times ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದಾರಲ್ವಾ? ಸೊ ಕಾನ್ಸಂಟ್ರೇಷನ್ ಎಷ್ಟಾಗುತ್ತೆ ಅಂತ ಹೇಳಿದ್ರು ಅವರು? 3 times ಅಂತ ಅಂದ್ರು. ಕಾನ್ಸಂಟ್ರೇಷನ್ 3 times ಆಗುತ್ತೆ ಅಂದ್ರೆ, ಸೊ ಇಲ್ಲಿ ಯಾವ್ದ್ರ ಕಾನ್ಸಂಟ್ರೇಷನ್ 3 times ಆಗುತ್ತೆ ಅಂತ ಹೇಳಿದ್ದಾರೆ? ಎ ದ ಕಾನ್ಸಂಟ್ರೇಷನ್ 3 times ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವೆನ್ ಯು ಹ್ಯಾವ್ A2, ದಟ್ ಈಸ್ ಕಾನ್ಸಂಟ್ರೇಷನ್ ಟು A2 ಇದೆಯಲ್ಲ, ಇದನ್ನೇ 3 times ಇನ್ಕ್ರೀಸ್ ಮಾಡಿದ್ರೆ ದಟ್ ಈಸ್ ಆರ್ಡರ್ ರೇಟ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ? 6 times ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಟ್ ಆನ್ಸರ್ ಈಸ್ A. ಓಕೆನಾ? ನೆಕ್ಸ್ಟ್ ಕ್ವಶನ್, ದ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಅಂತ ಇದೆ. ಸೊ
molecularity of the reaction. So what is molecularity ಅಂತ ನೋಡೋಣ. molecularity ಅಲ್ವಾ? ಸೊ molecularity ಅಂದ್ರೆ ಏನು ಅಂತ ಫಸ್ಟ್ ಕನ್ಸಿಡರ್ ಮಾಡೋಣ. ಸೊ number of molecules that involved in a reaction. ಒಂದು ರಿಯಾಕ್ಷನ್ ಅಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ಇನ್ವಾಲ್ವ್ ಆಗಿದೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಕನ್ಸಿಡರ್ ಮಾಡಿ 2HI gives H2 plus I2. ಸೊ ಏನಿರುತ್ತೆ ಹೇಳಿ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು? 3. ಅಂದ್ರೆ ಎಷ್ಟು ಮಾಲಿಕ್ಯೂಲ್ಸ್? ಇಲ್ಲಿ 2 ಇದೆ, ಇಲ್ಲೇನಿದೆ ಹೇಳಿ, ಒಂದೊಂದಿದೆ ಅಲ್ವಾ? ಸೊ H2 plus I2 that gives 3. ಓಕೆ, ನೆಕ್ಸ್ಟ್, all natural and artificial radioactive decay of unstable nuclei takes place ಅಂತ ಇದೆ. ಸೊ ಕನ್ಸಿಡರ್ ಆಲ್ ನ್ಯಾಚುರಲ್ ಅಂಡ್ ಆರ್ಟಿಫಿಷಿಯಲ್ ಡಿಕೇ ಆಫ್ ಅನ್ಸ್ಟೇಬಲ್ ನ್ಯೂಕ್ಲಿಯೈ ದಟ್ ಈಸ್ ಟೇಕಿಂಗ್ ಪ್ಲೇಸ್. ಫಸ್ಟ್ ಒನ್ ಏನು? 0 ಆರ್ಡರ್ ರಿಯಾಕ್ಷನ್. ಸೆಕೆಂಡ್ ಒನ್ ಏನು ಹೇಳಿ? ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್ ಒನ್ ಯಾವುದು? ಫಸ್ಟ್ ಆರ್ಡರ್ ರಿಯಾಕ್ಷನ್. ಲಾಸ್ಟ್ ಒನ್ ಯಾವುದು? ಥರ್ಡ್ ಆರ್ಡರ್ ರಿಯಾಕ್ಷನ್ ಅಲ್ವಾ? ಸೊ ಥರ್ಡ್ ಆರ್ಡರ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಆಲ್ ನ್ಯಾಚುರಲ್ ಡಿಕೆ ಏನಿರುತ್ತೆ? ದೇ ಆರ್ ಅನ್ಸ್ಟೇಬಲ್ ಇನ್ ನೇಚರ್ ಆಗಿರುತ್ತೆ. ದೇ ಎಮಿಟ್ ರೇಡಿಯೇಷನ್. ಈಗ ಯಾವ್ದಾದ್ರು ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ದಿಸ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ವೆನ್ ಅಂಡರ್ಗೋ ಡಿಕೆ, ಅಂದ್ರೆ ಯಾವಾಗ ಅದು ಡಿಕ್ರೀಸ್ ಆಗುತ್ತೋ, ಇಟ್ ಎಮಿಟ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ರೇಡಿಯೇಷನ್ ಆಗಿ ಏನ್ ಮಾಡುತ್ತೆ ಅಂತ ಹೇಳಿ, ಎನರ್ಜಿಯನ್ನ ಫಾರ್ಮೇಶನ್ ಮಾಡುತ್ತೆ ಅಂತ ಹೇಳಿದಾರಲ್ವಾ? ಸೊ ಇಲ್ಲಿ ಏನಾಗುತ್ತೆ? ದಿಸ್ ಇಸ್ ಅನ್ಸ್ಟೇಬಲ್ ಇನ್ ನೇಚರ್. ಇದೇನಾಗುತ್ತೆ? ಈ ರೇಡಿಯೋ ಆಕ್ಟಿವ್ ಯಾವುದೇ ಎಲಿಮೆಂಟ್ ಇದ್ರೆ ಅದೇನ್ ಮಾಡುತ್ತೆ ಹೇಳಿ, ಒಂದು ಅನ್ಸ್ಟೇಬಲ್ ನ್ಯೂಕ್ಲಿಯೈಯನ್ನ ಫಾರ್ಮೇಶನ್ ಮಾಡಿರೋದು ಸ್ಟೇಬಲ್ ನ್ಯೂಕ್ಲಿಯೈ ಫಾರ್ಮೇಶನ್ ಅನ್ನ ಮಾಡ್ಕೋಬೇಕು ಅಂತ ನೋಡ್ತಾ ಇರುತ್ತೆ, ಎನಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದ್ರೆ. ಅರ್ಥ ಆಯ್ತಾ? ಸೊ ಇನ್ ದಿಸ್ ಕೇಸು ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದೆಯಲ್ಲ, ಇದರ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡಿಂಗ್ ಆನ್ ಕಾನ್ಸಂಟ್ರೇಷನ್. ದಟ್ ಈಸ್ R is equals to K into ಕಾನ್ಸಂಟ್ರೇಷನ್ raised to 1. ಯಾಕೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಡಿಕೆ ಆಗುತ್ತೆ ಹೇಳಿ? ನಮ್ಗೆ ಗೊತ್ತು, ಪ್ರತಿಯೊಂದು ಕೆಮಿಕಲ್ ಕಂಪೌಂಡ್ ಏನಿದೆ, ಇದು ಯಾವಾಗ ಡಿಕೆ ಆಗುತ್ತೋ ಅಥವಾ ಡಿಕ್ರೀಸ್ ಆಗುತ್ತೋ ಒಂದು ಸ್ಟೇಬಲ್ ಕಂಪೌಂಡ್ ಅನ್ನ ಕೊಡ್ಬೇಕು ಅಂತ ನೋಡ್ತಾ ಇರುತ್ತೆ. ಸೊ ದಟ್ಸ್ ವೈ ಇಟ್ ಅಂಡರ್ಗೋ ಡಿಕೆ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಏನು? ಫಸ್ಟ್ ಆರ್ಡರ್ ಕೆಮಿಕಲ್ ಕೈನೆಟಿಕ್ಸ್ ಆಗಿರುತ್ತೆ. ನೆಕ್ಸ್ಟ್, ಇನ್ ಅ ರಿಯಾಕ್ಷನ್ 2A plus B gives A to B, a reactant A will be disappear at ಅಂತ ಇದೆ. ಓಕೆ, ಸೊ ಇನ್ ದಿಸ್ ರಿಯಾಕ್ಷನ್, ಯಾವ ರಿಯಾಕ್ಷನ್? 2A plus B gives A to B ಇದೆ. ಸೊ ನಮಗ್ ಗೊತ್ತು, ಈಗ ಒಂದು A ಇರೋದು ಬಿ ಆಗಿ ಕನ್ವರ್ಟ್ ಆಗ್ತಿದೆ ಅನ್ಕೊಳ್ಳಿ. ಫಸ್ಟ್ ಏನಿರುತ್ತೆ? 10 ಮಾಲಿಕ್ಯೂಲು ರಿಯಾಕ್ಟೆಡ್ ಇರುತ್ತೆ. ಇಲ್ಲಿ ಬಿ ಏನಿರುತ್ತೆ ಹೇಳಿ? 0 ಇರುತ್ತೆ. ಸೊ ಇಲ್ಲಿ 8 ಆದಾಗ ಇಲ್ಲಿ 2 ಆಗುತ್ತೆ, ಇಲ್ಲಿ 2 ಆದಾಗ ಇಲ್ಲಿ 8 ಆಗುತ್ತೆ. ಈ ತರ ಈ A to B ಹೀಗೆ ರಿಯಾಕ್ಷನ್ ಆಗ್ತಾ ಹೋಗುತ್ತಲ್ಲ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಅಲ್ಲಿ ಹೆಂಗೆ ಡಿಸಪಿಯರ್ ಆಗುತ್ತೆ? ಎ ವಿಲ್ ಡಿಸಪಿಯರ್ ಎಟ್ ಅಂತ ಇದೆ. ಯಾವ ಟೈಮ್ ಅಲ್ಲಿ ಎ ಡಿಸಪಿಯರ್ ಆಗುತ್ತೆ ಅಂತ ಕೇಳಿದಾರೆ ಇಲ್ಲಿ. ಓಕೆ, ಸೊ ಕ್ವಶನ್ ಅರ್ಥ ಆಯ್ತಾ? ನೆಕ್ಸ್ಟ್, ಓಕೆ, ಹೇಗೆ ಸಾಲ್ವ್ ಮಾಡೋದು ಇದನ್ನ ಇನ್ ಡೀಟೇಲ್ ಅಂತ ನೋಡೋಣ. ಅರ್ಥ ಆಗ್ತಿದ್ಯಾ? ಸೊ ಕನ್ಸಿಡರ್ 2A plus B gives A to B. A reaction A will disappear at ಅಂತ ಇದೆ. ಸೊ ಇಲ್ಲಿ ನೋಡಿ, ನಾವು 1/2 dA by dt is equals to minus dB by dt gives
ಡಿ ಎ ಟು ಬಿ ಬೈ ಡಿ ಟಿ. ಓಕೆ, ಡಿ ಬಿ ಬೈ ಡಿ ಟಿ. ಸೊ ಈ ಡಿ ಎ ಬೈ ಡಿ ಟಿ ಇರೋದು ಈಸ್ ಈಕ್ವಲ್ಸ್ ಟು ಡಿ ಎ ಟು ಬಿ ಬೈ ಡಿ ಟಿ. ಮತ್ತೆ ಇದಕ್ಕೆ ಈಕ್ವಲ್ ಆಗ್ಬೇಕು. ಇದೇನಾಗ್ಬೇಕು ಹೇಳಿ, ಡಿಸ್ಅಪಿಯರ್ ಆಗ್ಬೇಕು. ಅಂದ್ರೆ ಡಿ ಎ ಟು ಬಿ ಮತ್ತೆ ಡಿ ಬಿ ಬೈ ಡಿ ಟಿ ಆಗ್ಬೇಕಂದ್ರೆ ಇದೇನಾಗುತ್ತೆ ಹೇಳಿ, ಈ ಕಡೆ ಹೋದ್ರೆ 2 ಮತ್ತೆ ಇದೇನಾಗುತ್ತೆ 2 ಅಂತ ಕನ್ಸಿಡರ್ ಮಾಡ್ತೀನಿ. ಇದು -2, ಇದು +2. ಯಾಕೆ ಬಿ -2 ಆಗುತ್ತೆ ಹೇಳಿ, ಒಂದ್ ರಿಯಾಕ್ಷನ್ ಆಗ್ತಾ ಇರುವಾಗ ರಿಯಾಕ್ಷನ್ ಪಾರ್ಟ್ ಅಲ್ಲಿ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆಸ್ ವೆಲ್ ಆಸ್ ಪ್ರಾಡಕ್ಟ್ ಸೈಡ್ ಅಲ್ಲಿ ಏನಾಗುತ್ತೆ ಹೇಳಿ, ಇನ್ಕ್ರೀಸ್ ಆಗ್ತಾ ಬರುತ್ತೆ ಅಂತ. ಓಕೆ, ಇಲ್ಲಿ ಆಪ್ಷನ್ ಅಲ್ಲಿ ಏನೇನಿದೆ ಹೇಳಿ, ನಮ್ಗೆ half the rate of the reaction B will decrease, the same rate that B will be decrease, twice the rate that B will decrease, same rate A to B will be decreasing ಅಂತ ಇದೆ ಅಲ್ವಾ. ಏನಾಗುತ್ತೆ ಹೇಳಿ, ಫಸ್ಟ್ ಆಪ್ಷನ್ ಇಲ್ಲಿ twice the same rate that B will decrease. ಇಲ್ಲಿ ನೋಡಿ, B ಏನಿರುತ್ತೆ ಹೇಳಿ, ಟ್ವೈಸ್ ಆದಾಗ ಎ ಡಿಸಪಿಯರ್ ಆಗುತ್ತೆ ಅಂತ ಆಯ್ತಾ. ಬಿ ಏನಾಗುತ್ತೆ, ಟ್ವೈಸ್ ದ ಸೇಮ್ ರೇಟ್ ಡಿಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಫಾರ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್, ಪ್ಲಾಟ್ ಅ ಗ್ರಾಫ್ ಆಫ್ ln R versus K gives ln R versus T gives a straight line with a slope equal to ಅಂತ ಇದೆ. ಈಗ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ್ರೆ ರೇಟ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ರೇಸ್ ಟು 1 ಇರುತ್ತೆ. ಸೊ ಡ್ರಾ ಅ ಗ್ರಾಫ್ ಆಫ್ ಲಾಗ್ ಸಿ ವರ್ಸಸ್ ಟಿ ವಿತ್ ರೇಸ್ ಟು ಟೈಮ್ ಇರುತ್ತೆ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಅಂದ್ರೆ ಏನು, ಈಗ ಎ ಪ್ಲಸ್ ಬಿ ಇದೆ ಅಂತ ಕನ್ಸಿಡರ್ ಮಾಡಿ ಸ್ಟೂಡೆಂಟ್ಸ್. ದಿಸ್ ಈಸ್ ಗಿವಿಂಗ್ ಸಿ. ಸೊ ಈ ರಿಯಾಕ್ಷನ್ ಏನಾಗುತ್ತೆ, ಈ ಎ ಪ್ಲಸ್ ಬಿ ಯಾವಾಗ ಡಿಕ್ರೀಸ್ ಆಗ್ತಾ ಬರುತ್ತೆ, ಪ್ರಾಡಕ್ಟ್ ಸೈಡ್ ಸಿ ಏನಿರುತ್ತೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಇನ್ ದಿಸ್ ಕೇಸ್ ಈ ಎ ಪ್ಲಸ್ ಬಿ ಗಿವ್ಸ್ ಸಿ ಅಂತ ಆದಾಗ ಆರ್ಡರ್ ಆಫ್ ದ ರಿಯಾಕ್ಷನ್ ಏನಿರುತ್ತೆ, ಸೇಮ್ ಇರುತ್ತಾ, ಇಲ್ಲ. ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಓಕೆ, ಸೊ ಐ ವಿಲ್ ಪ್ಲಾಟ್ ಅ ಗ್ರಾಫ್ ದಟ್ ಈಸ್, ಈಗ ಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಇದ್ರೆ 2.303 by K log C0 by C, that is where C0 is initial concentration, C is concentration at time T. ಅಂದ್ರೆ some time ಆದ್ಮೇಲೆ ಆಫ್ಟರ್ ಸಮ್ ಟೈಮು ದ ಕಾನ್ಸಂಟ್ರೇಷನ್ ಇಷ್ಟ ಇರುತ್ತೆ ಅಂತ. ಸೊ ಇದನ್ನ ಇರೇಸ್ ಮಾಡ್ತೀನಿ. ಸೊ ಲಾಗ್ C0 by C is equals to KT by 2.303 ಇದೆ. That is log C0 is equals to KT minus KT by 2.303 log C is equals to log C0 ಆಗಿರುತ್ತೆ. ಅಂದ್ರೆ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಹೇಳಿ, y is equals to mx plus c ಫಾರ್ಮೇಶನ್ ಅಲ್ಲಿ ಇದೆ. ಸೊ ಇಲ್ಲಿ ನೋಡಿ, ಈ ತರ ಒಂದು ಗ್ರಾಫ್ ಅನ್ನ ಹಾಕಿದಾಗ ಲಾಗ್ ಸಿ, ಇದು ಟಿ ಏನಿರುತ್ತೆ ವೇರಿಯೇಬಲ್. ಸೊ ಸ್ಲೋಪ್ ಏನಾಗಿರುತ್ತೆ ಹೇಳಿ, -2.303 ಕೆ ಡಿವೈಡೆಡ್ ಬೈ 2.303 ಆಗಿರುತ್ತೆ. ಅರ್ಥ ಆಯ್ತಾ? ಸೊ a large increase in the rate of the reaction for a rise in temperature is due to ಅಂತ ಇದೆ. ಕನ್ಸಿಡರ್ ಮಾಡಿ, ಒಂದು ರಿಯಾಕ್ಷನ್ ಆಗ್ತಾ ಇದೆ. ಓಕೆ, ಈ ರಿಯಾಕ್ಷನ್ ಅಲ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್, ಇಲ್ಲಿ ಒಂದಷ್ಟು ನಮ್ಮ ಹತ್ರ ರಿಯಾಕ್ಟೆಂಟ್ ಇರೋದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದಾವೆ. ಓಕೆ, ಸೊ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದಾವೆ. ಸೊ
ಯಾವಾಗ ನೀನು ಟೆಂಪರೇಚರ್ ಅನ್ನ ರೈಸ್ ಮಾಡ್ತಾ ಹೋಗ್ತೀಯೋ, ಈಗ ಕನ್ಸಿಡರ್ ಮಾಡಿ ಈ ರಿಯಾಕ್ಟೆಂಟ್ ಇರೋದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತಿದೆ. ಸೊ ಯಾವಾಗ ಈ ಎಲ್ಲಾ ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತಾ? ಇಲ್ಲ. ಸಮ್ ಆಕ್ಟಿವೇಶನ್ ಎನರ್ಜಿ ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ. ಸೊ ಆಕ್ಟಿವೇಶನ್ ಎನರ್ಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈ ರಿಯಾಕ್ಟೆಂಟಿಗೆ ಯಾವಾಗ ಸಮ್ ಅಮೌಂಟ್ ಆಫ್ ಸಫಿಶಿಯಂಟ್ ಎನರ್ಜಿ ಸಿಗುತ್ತೋ ಅಂಥ ಮಾಲಿಕ್ಯೂಲ್ಸ್ ಮಾತ್ರ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ? ಅಂದ್ರೆ 4 ರಿಯಾಕ್ಟೆಂಟ್ ಇದ್ರೆ 3 ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಅಷ್ಟಕ್ಕೆ ಆಕ್ಟಿವೇಶನ್ ಎನರ್ಜಿ ಸಿಕ್ಕಿದೆ ಅಂತ ಗೊತ್ತಾಯ್ತಾ? ಸಪೋಸ್ ಇಫ್ ಐ ಇನ್ಕ್ರೀಸ್ ದ ಟೆಂಪರೇಚರ್ ಹೆಚ್ಚು ಮಾಡಿದಾಗ ಏನಾಗುತ್ತೆ? ನಂಬರ್ ಆಫ್ ಕೊಲಿಷನ್ ಜಾಸ್ತಿ ಆಗುತ್ತೆ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಮಧ್ಯ. ನಂಬರ್ ಆಫ್ ಕೊಲಿಷನ್ ಜಾಸ್ತಿ ಆಯ್ತು, ಸೊ ಆಕ್ಟಿವೇಶನ್ ಎನರ್ಜಿನೂ ಜಾಸ್ತಿ ಆಯ್ತು. ಹಾಗಾಗಿ ಯಾವಾಗ ಟಿ ಇರೋದನ್ನ ನಾನು T+10 ಒಂದು 10 ಡಿಗ್ರಿ ಟೆಂಪರೇಚರ್ ಅನ್ನ ಹೆಚ್ಚು ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಯಾವಾಗ ನಾನು 10 ಡಿಗ್ರಿ ಟೆಂಪರೇಚರ್ ನ ಜಾಸ್ತಿ ಮಾಡ್ತೀನೋ, ರೇಟ್ ಆಫ್ ದ ರಿಯಾಕ್ಷನ್ ರೇಟು ಏನಾಗುತ್ತೆ ಹೇಳಿ? ಇನ್ಕ್ರೀಸ್ ಆಗುತ್ತೆ, ಡ್ಯೂ ಟು ದ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್. ಓಕೆ, ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಇರೋದಕ್ಕೆ ಏನಾಗುತ್ತೆ? ಲಾರ್ಜ್ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ದ ರಿಯಾಕ್ಷನ್. ಅಂದ್ರೆ ರಿಯಾಕ್ಷನ್ ರೇಟ್ ಫಸ್ಟ್ ಏನಿತ್ತಲ್ಲ ಅದರ ಟ್ವೈಸ್ ಅಥವಾ ಥ್ರೈಸ್ ಆಗುತ್ತೆ. ಯಾಕೆಂದ್ರೆ ಯಾವಾಗ ನಾನು ಎನರ್ಜಿನ ಇನ್ ದ ಫಾರ್ಮ್ ಆಫ್ ಹೀಟ್ ಕೊಡ್ತೀನಲ್ಲ, ಅವಾಗ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಥ್ರೆಶೋಲ್ಡ್ ಎನರ್ಜಿ ಏನಿದೆಯಲ್ಲ ಅದಕ್ಕೆ ರೀಚ್ ಆಗುವಂತಹ ಮಾಲಿಕ್ಯೂಲ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗೆ ಇನ್ಕ್ರೀಸ್ ಆಗುವ ಮಾಲಿಕ್ಯೂಲ್ಗಳು ನಮ್ಗೆ ಜಾಸ್ತಿ ಆಗಿ ಸಿಕ್ಕಿದಾಗ ಏನಾಗುತ್ತೆ? ದರ್ ಈಸ್ ದ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ದ ರಿಯಾಕ್ಷನ್ ಆಗಿರುತ್ತೆ. ಓಕೆ, Arrhenius equation will give the activation energy value ಅಂತ ಹೇಳಿದ್ದಾರೆ. ಸೊ ದಿಸ್ Arrhenius equation ಏನನ್ನ ಹೇಳುತ್ತೆ ಅಂತ ಕೇಳ್ತೀನಿ ನಾನು. ಸೊ ದ Arrhenius equation always tells about the reaction ದು ಆರ್ಡರ್ ಹೆಂಗಿರುತ್ತೆ, ರೇಟ್ ಕಾನ್ಸ್ಟೆಂಟ್ ಮತ್ತೆ ಆಕ್ಟಿವೇಶನ್ ಎನರ್ಜಿ. ಈ ರೇಟ್ ಕಾನ್ಸ್ಟೆಂಟ್ ಮತ್ತೆ ಆಕ್ಟಿವೇಶನ್ ಎನರ್ಜಿ ಏನಿದೆಯಲ್ಲ ಇದರ ರಿಲೇಶನ್ಶಿಪ್ ಹೇಗಿದೆ ಅನ್ನೋದನ್ನ ಹೇಳುತ್ತೆ. ಓಕೆ, ಸೊ ಇಲ್ಲಿ ನೋಡಿ, where K is rate constant, A is Arrhenius constant, A is activation energy, R gas constant, T is temperature. So my equation is what? K is equals to A E minus EA RT ಆಗಿರುತ್ತೆ. ಓಕೆ, ಯಾಕೆ ಅಂದ್ರೆ ದಿಸ್ EA ಮೈನಸ್ RT ಅಂದ್ರೆ ಏನ್ ಹೇಳಿ? ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್. ನಂಬರ್ ಆಫ್ ಎಫೆಕ್ಟಿವ್ ಕೊಲಿಷನ್, ಈಗ ಬರೀ ಕೊಲಿಷನ್ ಏನಾಗುತ್ತೆ ಅನ್ನೋದು ಇಲ್ಲಿ ಎ ಅಂದ್ರೆ ಏನ್ ಹೇಳಿ? ಈಗ ಪರ್ ಮೋಲು ಎಷ್ಟಾಗ್ತಾ ಇದೆ, ಪರ್ ಮೋಲು ಆ ರಿಯಾಕ್ಷನ್ ಹೆಂಗಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಪರ್ ಯೂನಿಟ್ ವಾಲ್ಯೂಮ್ಗೆ ಎಷ್ಟು ಕೊಲಿಷನ್ ಆಗ್ತಾ ಇದೆ ಅನ್ನೋದನ್ನ ಎ ಇಂಡಿಕೇಟ್ ಮಾಡಿದ್ರೆ, ಇ ಅಂದ್ರೆ ಆ ಕೊಲಿಷನ್ ಅಲ್ಲಿ ಇಫೆಕ್ಟಿವ್ ಕೊಲಿಷನ್ ಎಷ್ಟು ಅಂತ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಬೇಸಿಕಲಿ ದಿಸ್ Arrhenius equation will give you a relationship between rate constant and activation energy. ರೇಟ್ ಒಂದು ರಿಯಾಕ್ಷನ್ ರೇಟ್ ಅಲ್ಲಿ ಎಷ್ಟು ಕೊಲಿಷನ್ ಆಗ್ತಿದೆ ಅದರಲ್ಲಿ ಇಫೆಕ್ಟಿವ್ ಕೊಲಿಷನ್ ಎಷ್ಟಾಗ್ತಿದೆ. ಸಪೋಸ್ ಈಗ ನಾನು ಒಂದು ಪ್ರಾಸೆಸ್ ಅನ್ನ ಮಾಡ್ತಿದ್ದೀನಿ ಅಂದ್ಕೊಳ್ಳಿ. ಈಗ ನಾನು ಕ್ಲಾಸ್ ಮಾಡ್ತಿದ್ದೀನಿ. ಈಗ ಕ್ಲಾಸ್ ಅಲ್ಲಿ ನನ್ಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 100 ಇದ್ದಾರೆ ಅಂತ ಕನ್ಸಿಡರ್ ಮಾಡೋಣ. ಈ 100 ಸ್ಟೂಡೆಂಟ್ಸ್ ಅಲ್ಲಿ ನಾನೇನ್ ಮಾಡ್ತೀನಿ ಹೇಳಿ? ಇದು ನಮ್ದು 35 ಮಾರ್ಕ್ಸ್ ಅಂತ ಅನ್ಕೊಳ್ಳಿ, ಕನ್ಸಿಡರ್ ಮಾಡಿ. ಇದು 35 ಮಾರ್ಕ್ಸ್ ಇನ್ನೊಂದು ಬ್ಯಾರಿಯರ್ ನಮ್ಗೆ ಪಾಸ್ ಆಗಕ್ಕೆ. ಸೊ ಇಲ್ಲಿ ಏನಾಗುತ್ತೆ? ಈ ಎಷ್ಟು ಜನ ಇದ್ದಾರೆ ಅವರಲ್ಲಿ ಎಷ್ಟು ಬರೀತಾರೆ, ಅವರಲ್ಲಿ 35 ಮಾರ್ಕ್ಸ್ ಎಷ್ಟು ದಾಟ್ತಾರೆ ಅಂತ. ಅಂದ್ರೆ ನಾನು ಹೆಂಗೆ ಕನ್ಸಿಡರ್ ಮಾಡ್ತೀನಿ? ಎಷ್ಟು ಜನಕ್ಕೆ ಬರೆಯಕ್ಕಾಗುತ್ತೆ. ಫಸ್ಟ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಈಗ 100 ಮೆಂಬರ್ಸ್ ಇದ್ದಾರೆ, ಅವರಲ್ಲಿ ಈ ಬ್ಯಾರಿಯರ್ ಅನ್ನ ದಾಟೋರು ಎಷ್ಟು, ಎಫೆಕ್ಟಿವ್ ಕೊಲಿಷನ್ ಎಷ್ಟಾಗುತ್ತೆ. ಇದನ್ನ ಈ ರಿಲೇಶನ್ಶಿಪ್ ಅನ್ನ ಏನ್ ಮಾಡುತ್ತೆ? Arrhenius equation ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ Arrhenius equation. ನೆಕ್ಸ್ಟ್, ದ ರೇಟ್ ಕಾನ್ಸ್ಟೆಂಟ್ ಆಫ್ ಅ ರಿಯಾಕ್ಷನ್. ರೇಟ್ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ಅಂತ ಇದೆ.
ಟೆಂಪರೇಚರ್ ಆಫ್ ದ ರಿಯಾಕ್ಷನ್, ಎಕ್ಸ್ಟೆಂಟ್ ಆಫ್ ದ ರಿಯಾಕ್ಷನ್, ಇನಿಷಿಯಲ್ ಕಾನ್ಸಂಟ್ರೇಷನ್, ಟೈಮ್ ಆಫ್ ಕಂಪ್ಲೀಷನ್ ಆಫ್ ದ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ರೇಟ್ ಆಫ್ ದ ರಿಯಾಕ್ಷನ್ ಅಂದ್ರೆ ಏನ್ ಹೇಳಿ ಹಂಗಾದ್ರೆ? ಸೊ ರೇಟ್ ಅಂದ್ರೆ ಏನಂದ್ರೆ ದ ರಿಯಾಕ್ಷನ್, ಓಕೆ, ಈ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೇಗಾಗ್ತಿದೆ, ನಂಬರ್ ಆಫ್ ಈ ರಿಯಾಕ್ಷನ್ ಏನು ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೆಂಗೆ ಹೋಗ್ತಿದೆ ಅನ್ನೋದನ್ನ ಹೇಳ್ತಿದೆ. ಸಪೋಸ್ ಇಲ್ಲಿ ನನ್ನ ಹತ್ರ ಈ ರಿಯಾಕ್ಟೆಂಟ್ ಇದೆ, ಇಲ್ಲಿ ನೋಡಿ ಆರ್ ಇರೋದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದೆ. ಓಕೆ, ಸೊ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದೆ. ಇಲ್ಲಿ ಏನಾಗ್ತಿದೆ ಹೇಳಿ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದೆ. ಓಕೆನಾ? ಸೊ ಏನಾಗುತ್ತೆ, ಇಲ್ಲಿ ಕೊಲಿಷನ್ ಆಗ್ತಾ ಇರುತ್ತೆ. ಈ ಕೊಲಿಷನ್ ಅಲ್ಲಿ ಈ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಗಳು ಈ ಥ್ರೆಶೋಲ್ಡ್ ಎನರ್ಜಿ, ಇದು ಎನರ್ಜಿ ಬ್ಯಾರಿಯರ್, ಓಕೆ, ಟಿ ಅಂತ ಕರಿತೀವಿ. ಈ ಥ್ರೆಶೋಲ್ಡ್ ಎನರ್ಜಿಯನ್ನ ದಾಟಿ ಬಂದಂತ ಮಾಲಿಕ್ಯೂಲ್ಗಳು ಮಾತ್ರ ಏನಾಗುತ್ತೆ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಆಕ್ಟಿವೇಟೆಡ್ ಮಾಲಿಕ್ಯೂಲ್ ಏನಿರುತ್ತಲ್ಲ ಅದು ಇಫೆಕ್ಟಿವ್ ಕೊಲಿಷನ್ ಆಗಿರೋದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ವೆನ್ ಯು ಇನ್ಕ್ರೀಸ್ ದ ಟೆಂಪರೇಚರ್, ಓಕೆ, ಟೆಂಪರೇಚರ್ ಅನ್ನ ಯಾವಾಗ ನೀವು T+10 ಆಗಿ ಡಿಗ್ರಿ ಆಗಿ ಇನ್ಕ್ರೀಸ್ ಮಾಡ್ತೀಯೋ ಆವಾಗ ಏನಾಗುತ್ತೆ ಹೇಳಿ, ಈ ನಂಬರ್ ಆಫ್ ಇಫೆಕ್ಟಿವ್ ಕೊಲಿಷನ್ ಇನ್ನೂ ಜಾಸ್ತಿ ಆಗಿ ಲಾರ್ಜ್ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ರೇಟ್ ಆಫ್ ದ ರಿಯಾಕ್ಷನ್, ರೇಟ್ ಕಾನ್ಸ್ಟೆಂಟ್ ಡಬಲ್ ಆರ್ ಟ್ರಿಪಲ್ ಆಗ್ಬೋದು, 2 ಅಥವಾ 3 ಪಟ್ಟು ಹೆಚ್ಚಾಗುತ್ತೆ. ಸೊ ಇಟ್ ಈಸ್ ಡಿಪೆಂಡ್ ಆನ್ ಟೆಂಪರೇಚರ್. ಓಕೆನಾ? ಸೊ ಮೈ ನೆಕ್ಸ್ಟ್ ಕ್ವಶನ್, ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ಅ ರಿಯಾಕ್ಷನ್ ಅಂತ ಇದೆ. ಓಕೆ, ಝೀರೋ ಆರ್ಡರ್ ರಿಯಾಕ್ಷನ್, ಮೋಲ್ 1 - n ಲೀಟರ್ n-1 ಸೆಕೆಂಡ್ ಇನ್ವರ್ಸ್. ಇಫ್ ಆರ್ಡರ್ ಆಫ್ ದ ರಿಯಾಕ್ಷನ್ ಅಂದ್ರೆ n = 0, ಮೋಲ್ ಲೀಟರ್ -1 s-1. ಇದನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಒಂದು ಶಾರ್ಟ್ ಟ್ರಿಕ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಯಾವಾಗ ಒಂದು ಲೀಟರ್ ಅಂತ ಕಾನ್ಸೆಪ್ಟ್ ಕಾಣಿಸ್ತಿದೆಯಲ್ಲ ನಿಮ್ಗೆ, ಇದಕ್ಕಿಂತ ಒಂದು ಹೆಚ್ಚು ಆರ್ಡರ್ ಆಫ್ ದ ರಿಯಾಕ್ಷನ್ ಆಗಿರುತ್ತೆ. ನಿಮ್ಗೆ ಸಪೋಸ್ ಯೂನಿಟ್ ಅನ್ನ ಕೊಡ್ಬೋದು ಕೆಲವು ಕಡೆ. ಆ ಯೂನಿಟ್ ಅಲ್ಲಿ ನೋಡಿ, ಇಲ್ಲಿ ಲೀಟರ್ -1 ಇದೆ, ಅದಕ್ಕೆ ಏನ್ ಹೇಳಿ +1 ಮಾಡಿದ್ರೆ ಆ ಲೀಟರ್ -1 ಗಿಂತ ಮುಂದಿನ ನಂಬರ್ ಯಾವುದು, 0. ಸಪೋಸ್ ಮೋಲ್ ಲೀಟರ್ ಅಷ್ಟೇ ಇದೆ ಅಂತ ಅನ್ಕೊಳ್ಳಿ. ಲೀಟರ್ ಅಂತ ಇದ್ರೆ ಅದ್ರ ನೆಕ್ಸ್ಟ್ ಏನಿರುತ್ತಲ್ಲ ಅದು ಆರ್ಡರ್ ಆಫ್ ದ ರಿಯಾಕ್ಷನ್. ಲೀಟರ್ 0 ಇತ್ತು ಅಂತಂದ್ರೆ ಅವಾಗ ಆರ್ಡರ್ ಆಫ್ ದ ರಿಯಾಕ್ಷನ್ 1. ಲೀಟರ್ 1 ಇತ್ತು ಅಂದ್ರೆ ಆರ್ಡರ್ ಆಫ್ ದ ರಿಯಾಕ್ಷನ್ 2. ಸೊ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ 0 ಇದ್ರೆ ಏನಿರುತ್ತೆ, ಮೋಲ್ ಲೀಟರ್ ಇನ್ವರ್ಸ್ ಸೆಕೆಂಡ್ ಇನ್ವರ್ಸ್ ಇರುತ್ತೆ. ಓಕೆನಾ? ಸೊ a bimolecular reaction can behave as a first order reaction when both molecules have same concentration, when one of the reactant is in large extent, when the reaction is in equilibrium, when the activation energy of the reaction is less ಅಂತ ಇದೆ. ಓಕೆ, ಸೊ ಒಂದು ಬೈಮೊಲಿಕ್ಯುಲರ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಸಪೋಸ್ CH3I + H2O. ಈ ವಾಟರ್ ಮಾಲಿಕ್ಯೂಲ್ ಇದೆಯಲ್ಲ ಇದು ಲಾರ್ಜ್ ಎಕ್ಸ್ಟೆಂಟ್ ಅಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಗಿವ್ಸ್ CH3OH + HI ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಯಾವಾಗ ನಾವು 2 ರಿಯಾಕ್ಟೆಂಟ್ ಗಳಿದ್ರೆ, ಸಪೋಸ್ ಇಲ್ಲಿ A ಇದೆ, ಇದು B ಇದೆ, ದಿಸ್ B ಇಸ್ ಇನ್ ಲಾರ್ಜ್ ಎಕ್ಸ್ಟೆಂಟ್, ಆವಾಗ ಈ ರಿಯಾಕ್ಷನ್ ಅನ್ನ ಸೂಡೋ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಇವನ್ ದೋ ದ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಇಷ್ಟು 2 ಮಾಲಿಕ್ಯೂಲ್ ಇನ್ವಾಲ್ವ್ ಆಗ್ತಿದೆ ಈ ರಿಯಾಕ್ಷನ್ ಅಲ್ಲಿ ಅಲ್ವಾ? ಸೊ 2 ಮಾಲಿಕ್ಯೂಲ್ ಈ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು, ಈ ರಿಯಾಕ್ಷನ್ ವಾಟರ್ ಮೇಲೆ ಡಿಪೆಂಡ್ ಆಗಲ್ಲ. ವಾಟರ್ದು ಕಾನ್ಸಂಟ್ರೇಷನ್ ಆಗಿರ್ಬೋದು ಅಥವಾ ವಾಟರ್ ಇರೋದು ಈ ರಿಯಾಕ್ಷನ್ ಗೆ ಎಫೆಕ್ಟ್ ಆಗ್ತಾ ಇಲ್ಲ. ದರ್ ಈಸ್ ಓನ್ಲಿ ಚೇಂಜ್ ಇನ್ ದಿಸ್ CH3I. ಈ CH3 ಮಾಲಿಕ್ಯೂಲ್ ಏನಿರುತ್ತೆ ಹೇಳಿ ಅದು ರಿಯಾಕ್ಷನ್ ಅನ್ನ ಚೇಂಜ್ ಮಾಡುತ್ತೆ. ಅಂದ್ರೆ rate of the reaction, suppose K is equals to CH3I H2O ಅಲ್ವಾ, CH3OH ಅಂತ ಇದ್ರೆ ಈಗೇನಾಗುತ್ತೆ, ಈ H2O is very ಲಾರ್ಜ್ ಆಸ್ ಕಂಪೇರ್ಡ್ ಟು CH3I.
ಸೊ ಈ ರಿಯಾಕ್ಷನ್ ಏನಿರುತ್ತೆ, ಒಂದು ಏನು ರಿಯಾಕ್ಟೆಂಟ್ ಲಾರ್ಜ್ ಎಕ್ಸ್ಟೆಂಟ್ ಇರೋದಕ್ಕೆ ಅದು ರಿಯಾಕ್ಷನಿನ ರೇಟ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಇಲ್ಲೇನಿರುತ್ತೆ, ದಿಸ್ ಈಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ ಅದಕ್ಕೆ. ನೆಕ್ಸ್ಟ್, ದ ರೋಲ್ ಆಫ್ ಕೆಟಲಿಸ್ಟ್ ಈಸ್ ಟು ಚೇಂಜ್ ಅಂತ ಇದೆ. ಸೊ ನೋಡಿ, ಈ ಕೆಟಲಿಸ್ಟ್ ಅನ್ನೋ ಟರ್ಮೇ ಬಾರಿ ಏನ್ ಹೇಳಿ ಇಂಟ್ರೆಸ್ಟಿಂಗ್ ಟರ್ಮ್ ಅಂತ ನಾನು ಹೇಳ್ತೀನಿ. ಯಾಕೆ? ಕೆಲವು ರಿಯಾಕ್ಷನ್ ಇರ್ತವೆ. ಈಗ ಸಪೋಸ್ ಕನ್ಸಿಡರ್ ಮಾಡಿ BaSO4 ಪ್ಲಸ್ HCl gives BaCl2 ಪ್ಲಸ್ H2SO4. ಈ ರಿಯಾಕ್ಷನ್ ಏನಿರುತ್ತೆ ಹೇಳಿ, ಅಯಾನಿಕ್ ರಿಯಾಕ್ಷನ್. ಇದು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಷನ್ ನಡೆಯುತ್ತೆ. ಸಪೋಸ್ ನಾನು ಈಗ ಇನ್ನೊಂದು ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿದೆ ಅಂತ ಅನ್ಕೊಳ್ಳಿ, ಐರನ್ ಕರೋಸ್ ಆಗೋದು, ಐರನ್ ಕರೋಷನ್. ಓಕೆ, ಏನಾಗುತ್ತೆ ಹೇಳಿ, ಈ ರಿಯಾಕ್ಷನ್ ಸ್ಲೋ ರಿಯಾಕ್ಷನ್ ಆಗಿರುತ್ತೆ ಅಲ್ವಾ, ಸ್ಲೋ ರಿಯಾಕ್ಷನ್ ಆಗಿರುತ್ತೆ. ನೆಕ್ಸ್ಟ್, ಸಪೋಸ್ ಈಗ ನಾನು ಇನ್ನೊಂದು ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೀನಿ, ಯಾವುದೋ ಒಂದು ರೇಡಿಯೋ ಆಕ್ಟಿವ್ ಡಿಕೆನ ಕನ್ಸಿಡರ್ ಮಾಡಿದೆ. ಇದೇನಿರುತ್ತೆ ಹೇಳಿ, ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗಿರುತ್ತೆ. ಫಸ್ಟ್ ಒನ್ ಅಯಾನಿಕ್ ರಿಯಾಕ್ಷನ್, ಸೆಕೆಂಡ್ ಒನ್ ಐರನ್ ಕರೋಷನ್, ವೆರಿ ಸ್ಲೋ ರಿಯಾಕ್ಷನ್. ಇದೇನಿರುತ್ತೆ, ಸ್ಪಾಂಟೇನಿಯಸ್ ರಿಯಾಕ್ಷನ್ ಇರುತ್ತೆ. ಹೀಗೆ ರೇಟ್ ಆಫ್ ದ ರಿಯಾಕ್ಷನ್ ಅಲ್ಲಿ ಫಾಸ್ಟ್, ಮೀಡಿಯಂ ಒನ್, ತುಂಬಾ ಸ್ಲೋ, ಈ ತರ ರಿಯಾಕ್ಷನ್ ಗಳಿರುತ್ತೆ. ಕೆಟಲಿಸ್ಟ್ ಏನ್ ಮಾಡುತ್ತೆ, ಈ ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡುತ್ತೆ ವಿದೌಟ್ ಅಫೆಕ್ಟಿಂಗ್ ದ ರಿಯಾಕ್ಷನ್. ರಿಯಾಕ್ಷನ್ ಅಲ್ಲಿ ಏನು ಚೇಂಜಸ್ ಅಂದ್ರೆ ರಿಯಾಕ್ಷನ್ ಅಲ್ಲಿ ಅದು ಇನ್ವಾಲ್ವ್ ಆಗೋದಿಲ್ಲ, ಬಟ್ ರಿಯಾಕ್ಷನ್ ರೇಟ್ ಅನ್ನ ಮಾತ್ರ ಅಲ್ಟರ್ ಮಾಡುತ್ತೆ. ಇದು ಕೆಟಲಿಸ್ಟ್ ಅನ್ನ ಕೆಲಸ ಅಲ್ವಾ. ಸೊ ಈ ಕೆಟಲಿಸ್ಟ್ ಯಾವಾಗ ರೇಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಅವಾಗ ಅದನ್ನ ಪಾಸಿಟಿವ್ ಕೆಟಲಿಸ್ಟ್ ಅಂತೀವಿ. ಯಾವಾಗ ಇದು ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಡಿಕ್ರೀಸ್ ಮಾಡುತ್ತೆ ಅವಾಗ ಅದನ್ನ ನೆಗೆಟಿವ್ ಕೆಟಲಿಸ್ಟ್ ಅಂತ ಕರಿತೀವಿ ಅಲ್ವಾ. ಸೊ ಕನ್ಸಿಡರ್, ಈಗ ಒಂದು ರಿಯಾಕ್ಷನ್ ಆಗ್ತಿದೆ, A+B gives C ಅಂತ ಇದೆ ಅಲ್ವಾ. ಸೊ ನಾನು ರಿಯಾಕ್ಷನ್ ಪಾತ್ ಏನಿರುತ್ತೆ ಹೇಳಿ, ಇಲ್ಲಿ A+B gives C, ಓಕೆನಾ. ಸೊ ಇಲ್ಲಿ ಈ ರಿಯಾಕ್ಷನ್ ಅಲ್ಲಿ ನಾನು ಒಂದು ಕೆಟಲಿಸ್ಟ್ ಅನ್ನ ಯೂಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈ ಕೆಟಲಿಸ್ಟ್ ಅನ್ನ ಯೂಸ್ ಮಾಡಿದಾಗ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ. ಈ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗಿ ನೆಕ್ಸ್ಟ್ ಏನ್ ಕೊಡುತ್ತೆ ಹೇಳಿ, ಸಿ ಅನ್ನ ಕೊಡುತ್ತೆ. ಅವ್ರು ಓಕೆ, ಕನ್ಫ್ಯೂಸ್ ಆಗುತ್ತೆ, ಡಿ ಅನ್ನ ಕನ್ಸಿಡರ್ ಮಾಡಿ ಎರಡು ಕಡೆ. ಸೊ ಡಿ ಅನ್ನ ಕೊಡುತ್ತೆ. ಸಪೋಸ್ ನಾನು A+B gives C, ಇಲ್ಲಿ ಏನಾಗುತ್ತೆ, ನಂಬರ್ ಆಫ್ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಒಂದಷ್ಟು ಇರುತ್ತೆ, ಅವು ದೇ ಅಂಡರ್ಗೋ ಇಫೆಕ್ಟಿವ್ ಕೊಲಿಷನ್ ಅಂಡ್ ದಟ್ ವಿಲ್ ಪ್ರೊಡ್ಯೂಸ್ ಅ ಪ್ರಾಡಕ್ಟ್ ಡಿ ಅಲ್ವಾ. ಸೊ ಇನ್ ದಿಸ್ ಕೇಸ್ ಏನಾಗುತ್ತೆ ಹೇಳಿ, ಈ ಪಾತ್ ಅನ್ನ ಕಡಿಮೆ ಮಾಡುತ್ತೆ. ಅದು ಹೋಗೋ ದಾರಿ, ಈಗ ನಾನು ಹೋಗೋ ದಾರಿ ನಾನು ಏನ್ ಮಾಡ್ತಿದ್ದೀನಿ, ಹಿಂಗೆಲ್ಲ ಸುತ್ಕೊಂಡು ಹೋಗ್ತಿದ್ದೀನಿ. ಎ ಇರೋಳು ಈ ಸಿ ಡೆಸ್ಟಿನೇಷನ್ಗೆ ಹೋಗುವಾಗ ಸುತ್ಕೊಂಡು ಹೋಗ್ತಾ ಇದ್ದೀನಿ. ಈ ಕೆಟಲಿಸ್ಟ್ ಏನ್ ಮಾಡುತ್ತೆ, ಎ ಇಂದ ಡೈರೆಕ್ಟ್ ನನಗೆ ಪಾತ್ ಅನ್ನ ಕೊಡ್ತಿದೆ. ದಟ್ ಮೀನ್ಸ್ ಆಕ್ಟಿವೇಶನ್ ಎನರ್ಜಿ ಆಫ್ ದ ರಿಯಾಕ್ಷನ್ ಅನ್ನ ಏನ್ ಮಾಡ್ತಿದೆ, ಅದು ಹೆಚ್ಚು ಮಾಡ್ತಿದೆ ಅಲ್ಲಿ. ಅಂಡ್ ಪಾತ್ ಆಫ್ ದ ರಿಯಾಕ್ಷನ್ ಅನ್ನ ಏನ್ ಮಾಡ್ತಿದೆ ಹೇಳಿ, ಕಡಿಮೆ ಮಾಡ್ತಿದೆ. ಅಂದ್ರೆ ಕೆಟಲಿಟಿಕ್ ಸರ್ಫೇಸ್ ಅಲ್ಲಿ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗಿ ಈ ಪ್ರಾಡಕ್ಟ್ ಗೆ ಅಟ್ಯಾಚ್ ಆಗಿ ಮತ್ತೆ ಪ್ರಾಡಕ್ಟ್ ಆಗಿ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಪ್ರಾಡಕ್ಟ್ ಗೆ ಮತ್ತೆ ಡಿ ಅಟ್ಯಾಚ್ ಆಗುತ್ತೆ, ಮಧ್ಯ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ. ದಟ್ ವಿಲ್ ಆಕ್ಟಿವೇಟ್ ದ ಮಾಲಿಕ್ಯೂಲ್ಸ್ ಅಲ್ವಾ, ಆಕ್ಟಿವೇಟ್ ದ ಮಾಲಿಕ್ಯೂಲ್ಸ್ ಫಾರ್ ಎಫೆಕ್ಟಿವ್ ಕೊಲಿಷನ್. ಪಾತ್ ಅನ್ನ ಏನ್ ಮಾಡುತ್ತೆ ಹೇಳಿ, ಈಸಿ ಮಾಡೋದು ಕೆಟಲಿಸ್ಟ್ ನ ಕೆಲಸ. ಸೊ ಆಕ್ಟಿವೇಶನ್ ಎನರ್ಜಿ ಆಫ್ ದ ರಿಯಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ಅವಾಗ ಚೇಂಜ್ ಮಾಡುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಆಬ್ವಿಯಸ್ಲಿ ದ ರಿಯಾಕ್ಷನ್ ರೇಟ್ ಆಲ್ಸೋ changes. Okay, next, the rate law equation A+2B gives C+D is the rate R is equals to K into A, the order with respect to B is ಅಂತ ಕೇಳಿದ್ದಾರೆ. Okay, so for example, in this case the rate of the equation A+2B gives C+D. C+D ಅನ್ನ ಕೊಡ್ತಿದೆ ಅಂತ. ಈಗ ವಿತ್ ರೆಸ್ಪೆಕ್ಟ್ ಟು ಬಿ ಅಂತ ಕೇಳಿದ್ದಾರೆ, ವಿತ್ ರೆಸ್ಪೆಕ್ಟ್ ಟು ಬಿ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗಿರುತ್ತೆ ಅಂತ ಕೇಳಿದಾರಲ್ವಾ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ವಿಲ್ ಅಂತ ಇದೆ. ಓಕೆ,
ಆರ್ಡರ್ ಆಫ್ ದ ರಿಯಾಕ್ಷನ್ ಅಂತ ಇದೆ ಅಲ್ವಾ. ಸೊ ಕನ್ಸಿಡರ್ dA by dt is equals to 1/2 into dB by dt ಆಗಿರುತ್ತೆ. ಓಕೆ, that gives dC by dt and dd by dt. ಓಕೆ, ಸೊ ಇಲ್ಲಿ ಏನಿರುತ್ತೆ ಹೇಳಿ, ದ ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಬಿ ಅಂದ್ರೆ dB minus dB by dt is equal to 2 into dA by dt ಆಗಿರುತ್ತೆ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ is 2. ಓಕೆನಾ. ನೆಕ್ಸ್ಟ್ ಕ್ವಶನ್, ಮಾಲಿಕ್ಯುಲಾರಿಟಿ ಅಂಡ್ ಆರ್ಡರ್ ಆಫ್ ಆನ್ ಎಲಿಮೆಂಟರಿ ರಿಯಾಕ್ಷನ್ಸ್ ಆರ್. ಸೊ ಮಾಲಿಕ್ಯುಲಾರಿಟಿ ಅಂದ್ರೆ ಏನು, ನಾವು ಮೊದ್ಲೊಂದ್ಸಲ ಕೇಳಿದೀವಿ ಅಲ್ವಾ. ಸೊ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್, ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಅಂದ್ರೆ ಏನು, ನಂಬರ್ ಆಫ್ ಮಾಲಿಕ್ಯೂಲ್ಸ್ that involved in reaction. Okay, number of molecules. Suppose H2 plus I2 will give you 2HI or H2 plus O gives you H2O. ಈಗ H plus I gives HI ಅಂತ ಇದೆ ಅಂದ್ಕೊಳ್ಳಿ. ಈ ತರ ಎಲ್ಲಿ ಈ ರಿಯಾಕ್ಷನ್ ಅಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ರಿಯಾಕ್ಟೆಂಟ್ ಪಾರ್ಟ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು ಅಲ್ವಾ. ಅಂದ್ರೆ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆ. ಸೊ ಇಲ್ಲಿ 2 ಇದೆ, 1 ಇದೆ, ಈ ತರ ಈ ರಿಯಾಕ್ಷನ್ ಅಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಲ್ಲಿ ನೋಡಿ, ಇಲ್ಲೊಂದು ಹಾಫ್ H ಹಾಫ್ I ಇದೆ. ಸೊ 1 ಅಲ್ವಾ ನಂಬರ್ ಆಫ್ ಮಾಲಿಕ್ಯೂಲ್. ಈ ತರ ಎಲಿಮೆಂಟರಿ ರಿಯಾಕ್ಷನ್ ಅಂದ್ರೆ ಏನು, 1 ಸ್ಟೆಪ್ ರಿಯಾಕ್ಷನ್. ಈ ಎ ಇರೋದು ಗಿವ್ಸ್ ಸಿ, ಎ ಪ್ಲಸ್ ಬಿ ಏನ್ ಮಾಡುತ್ತೆ ಹೇಳಿ, ಸಿ ಅನ್ನ ಕೊಡುತ್ತೆ ಅಂತ. ಸೊ 2 ಏನಿರುತ್ತೆ ಹೇಳಿ, ಸೇಮ್ ಇರುತ್ತೆ ಅಂತ. ಮಾಲಿಕ್ಯುಲಾರಿಟಿ 2 ಇದ್ರೆ ಎಲಿಮೆಂಟರಿ ರಿಯಾಕ್ಷನ್ ಏನಿರುತ್ತೆ ಹೇಳಿ, 2 ಇರುತ್ತೆ. ಯಾಕಂದ್ರೆ 1 ಸ್ಟೆಪ್ ಅಲ್ಲಿ ರಿಯಾಕ್ಷನ್ ಬರ್ಬೇಕು ಅಂತದನ್ನೇ ಎಲಿಮೆಂಟರಿ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, ಇನ್ ಆನ್ ಅರೇನಿಯಸ್ ಇಕ್ವೇಶನ್ ದ ಫ್ಯಾಕ್ಟರ್ ಮೈನಸ್ EA by RT ಕರಸ್ಪಾಂಡ್ಸ್ ಟು. ಓಕೆ, ಸೊ ನಾನು ಈ ಅರೇನಿಯಸ್ ಇಕ್ವೇಶನ್ ಬಗ್ಗೆ ಪ್ರೀವಿಯಸ್ ಕ್ವಶನ್ ಅಲ್ಲೂ ಡಿಸ್ಕಸ್ ಮಾಡಿದ್ದೆ. ದಿಸ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ರೇಟ್ ಕಾನ್ಸ್ಟೆಂಟ್ ಅಂಡ್ ಆಕ್ಟಿವೇಶನ್ ಎನರ್ಜಿ ಅಲ್ವಾ. ಸೊ ವೇರ್ ಎ, ಈ ಎ ಏನಿರುತ್ತೆ ದಟ್ ಈಸ್ ಅರೇನಿಯಸ್ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು, ಅರೇನಿಯಸ್ ಕಾನ್ಸ್ಟೆಂಟ್. ಸೊ ದಿಸ್ ಅರೇನಿಯಸ್ ಕಾನ್ಸ್ಟೆಂಟ್ ಈಸ್ ನಥಿಂಗ್ ಬಟ್, ಸೊ ದಿಸ್ ಅರೇನಿಯಸ್ ಕಾನ್ಸ್ಟೆಂಟ್ ಅಂದ್ರೆ ಏನಿರುತ್ತೆ, ಸೊ ದಿಸ್ ಅರೇನಿಯಸ್ ಕಾನ್ಸ್ಟೆಂಟ್ ನಂಬರ್ ಆಫ್ collision takes place, number of collision takes place per unit volume. Per unit volume ಅಲ್ಲಿ per cm ಕ್ಯೂಬ್ ಅಲ್ಲಿ ಎಷ್ಟು ನಂಬರ್ ಆಫ್ ಕೊಲಿಷನ್ ಆಗುತ್ತೆ ಅನ್ನೋದನ್ನ ಎ ಇಂಡಿಕೇಟ್ ಮಾಡುತ್ತೆ. ದಿಸ್ EA by RT is also called Boltzmann constant. ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್. ಈ ನಂಬರ್ ಆಫ್ ಕೊಲಿಷನ್ ಅಲ್ಲಿ ಆಕ್ಟಿವೇಶನ್ ಎನರ್ಜಿ, ಇಫೆಕ್ಟಿವ್ ಕೊಲಿಷನ್ ಎಷ್ಟು ಆಗುತ್ತೆ ಅನ್ನೋದನ್ನ, ಅಂಡ್ ಈ ಎ ಇರುತ್ತಲ್ಲ ಅಂದ್ರೆ ಆಕ್ಟಿವೇಶನ್ ಎನರ್ಜಿ, ಅಂದ್ರೆ ಇದೊಂದು ರಿಯಾಕ್ಷನ್ ಇದೆ ಅಂದ್ರೆ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಸೊ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆದ್ರೆ ಏನಾಗುತ್ತೆ, ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಯಾವಾಗ ನಂಬರ್ ಆಫ್ ಎಫೆಕ್ಟಿವ್ ಕೊಲಿಷನ್ ಜಾಸ್ತಿ ಆಯ್ತು ಅವಾಗ ಪ್ರಾಡಕ್ಟ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ. ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ ವಿತ್ ಕೈನೆಟಿಕ್ಸ್ ವಿಚ್ ಈಸ್ ಗ್ರೇಟರ್ ದೆನ್ EA ಅಂದ್ರೆ ಇಫೆಕ್ಟಿವ್ ಏನು ಆಕ್ಟಿವೇಶನ್ ಎನರ್ಜಿ ಇರೋಂತಹ
ಮಾಲಿಕ್ಯೂಲ್ಸ್ ಗಿಂತ ಎಷ್ಟು ಮಾಲಿಕ್ಯೂಲ್ ಜಾಸ್ತಿ ಇದೆ ಅಂದ್ರೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಕ್ಕೆ ಏಬಲ್ ಇರುವ ಮಾಲಿಕ್ಯೂಲ್ಸ್ ಎಷ್ಟಿದೆ ಅನ್ನೋದನ್ನ -EA/RT ಇಂಡಿಕೇಟ್ ಮಾಡುತ್ತೆ. ಇದನ್ನ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಅಂತಾನು ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಇನ್ ಹೈಡ್ರಾಲಿಸಿಸ್ ಆಫ್ ಎಸ್ಟರ್ ದ ಇನ್ ಅಲ್ಕಲೈನ್ ಮೀಡಿಯಂ ಈಸ್ ಓಕೆ. ಸೊ ಹೈಡ್ರಾಲಿಸಿಸ್ ಆಫ್ ಈಸ್ಟರ್ ಅಂತ ಇದೆ ಅಲ್ವಾ. ಸೊ ಹೈಡ್ರಾಲಿಸಿಸ್ ಆಫ್ ಈಸ್ಟರ್ ಅಂದ್ರೆ ಏನು? ಸೊ ಹೈಡ್ರಾಲಿಸಿಸ್ ಆಫ್ ಈಸ್ಟರ್ ಅಂದ್ರೆ CH3 COO C2H5 plus H2O gives CH3 COOH plus C2H5OH. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಲಾರ್ಜ್ ಅಮೌಂಟ್ ಅಲ್ಲಿ ಇದೆ, ಲಾರ್ಜ್ ಕ್ವಾಂಟಿಟಿಯಲ್ಲಿ ವಾಟರ್ ಮಾಲಿಕ್ಯೂಲ್ ಇರೋದ್ರಿಂದ ಈ ರಿಯಾಕ್ಷನ್ ಅಲ್ಲಿ ಏನಿರುತ್ತೆ, ಮಾಲಿಕ್ಯುಲಾರಿಟಿ ಟೂ ಇದ್ರು ಇದು ಸೂಡೋ ಮಾಲಿಕ್ಯುಲರ್ ರಿಯಾಕ್ಷನ್. ಅಂದ್ರೆ ಇನ್ ದಿಸ್ ರಿಯಾಕ್ಷನ್ ಮಾಲಿಕ್ಯುಲಾರಿಟೀಸ್ 2 ಬಟ್ ದ ಏನಿರುತ್ತೆ ಆರ್ಡರ್ ಆಫ್ ದ ರಿಯಾಕ್ಷನ್ 1 ಇರುತ್ತೆ. ಯಾಕೆಂದ್ರೆ ಈ ಎಸ್ಟರ್ ಏನಿದೆ ಅದು CH3COH ಮತ್ತೆ C2H5COH ಆಗಿ ಹೀಗೆ ಕನ್ವರ್ಟ್ ಆಗ್ಬೇಕಲ್ಲ. ಇದೇನಾಗುತ್ತೆ, ಈ ರಿಯಾಕ್ಷನ್ ಅಲ್ಲಿ ಬರೀ ಇದು ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ಸೊ ದಿಸ್ ಒನ್ ವಿಲ್ ಓನ್ಲಿ ಇನ್ವಾಲ್ವ್ ಇನ್ ದ ರಿಯಾಕ್ಷನ್, ದಟ್ ಈಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ವಿತ್ ಮಾಲಿಕ್ಯುಲಾರಿಟಿ 2 ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ ಅಂತ ಇದೆ. ಫಾರ್ ಅ ಕೆಮಿಕಲ್ ರಿಯಾಕ್ಷನ್ ವಿತ್ ರೈಸ್ ಇನ್ ಟೆಂಪರೇಚರ್ ಬೈ 10 ಡಿಗ್ರಿ ಡ್ಯಾಶ್ ಈಸ್ ನಿಯರ್ಲಿ ಡಬಲ್ಡ್ ಅಂತ ಇದೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಕನ್ಸಿಡರ್ ಮಾಡಿ ನಾನೊಂದು ಸ್ಮಾಲ್ ಸ್ಟೋರಿನ ನಿಮ್ಗೆ ನರೇಟ್ ಮಾಡ್ತೀನಿ. ಸೊ ಇದೇನಾಗುತ್ತೆ, ನಿಮಗೆ ಈಸಿಯಾಗಿ ಅರ್ಥ ಆಗಂಗ್ ಮಾಡುತ್ತೆ. ಸೊ ಈಗ ಫ್ರೀ ಬಸ್ ಇದೆಯಾ? ಫಸ್ಟ್ ಏನಿತ್ತು ನಮ್ಮ ಹತ್ರ, ಈಗ ಈ ಬಸ್ಸು ಏನ್ ಮಾಡ್ತಿತ್ತು ಹೇಳಿ? ಈ ಬಸ್ ಏನಾಗ್ತಿತ್ತು, ಈ ಬಸ್ಸು ಒಂದ್ ಪಾತಲ್ಲಿ ಹೋಗ್ತಿತ್ತು. ಎದಿಂದ ಬಿಗೆ ಬಸ್ ಹೋಗ್ತಿತ್ತು. ಸೊ ಜನಕ್ಕೆ ಏನಾಗ್ತಿತ್ತು ಹೇಳಿ, ಅವಾಗ 10 ರೂಪೀಸ್ ಟಿಕೆಟ್ ಕೊಟ್ಟು ಹೋಗ್ಬೇಕಿತ್ತು ಅಲ್ವಾ? ಸೊ ಈ 10 ರೂಪೀಸ್ ಟಿಕೆಟ್ ಕೊಟ್ಟು 10 ಜನ ಹೋಗ್ತಿದ್ರು. ಓಕೆ, ಸೊ 10 ಜನ ಹೋಗ್ತಿದ್ರೆ ಅವಾಗ ಏನಾಗ್ತಿತ್ತು, ಈ ಇರೋ 100 ಜನರಲ್ಲಿ 10 ಜನ ಮಾತ್ರ ಬಸ್ಸಿಗೆ ಹೋಗ್ತಿದ್ರು. ಕರೆಕ್ಟಾ? ಸೊ ಈಗ ಏನಾಗಿದೆ ಹೇಳಿ, ಫ್ರೀ ಆಗಿ ಬಸ್ ಬಿಡ್ತಿದಾರಲ್ವಾ ಲೇಡೀಸ್ಗೆ. ಸೊ ಅವಾಗ ಏನಾಯ್ತು ಹೇಳಿ, ಈ 10 ರೂಪಾಯಿ ಕೊಡೋದೇ ಇಲ್ಲ. ಯಾವಾಗ ನನಗೆ ಇದು ಥ್ರೆಶೋಲ್ಡ್ ಎನರ್ಜಿ ಅಂದ್ರೆ ಈಗ 10 ರೂಪಾಯಿ ಕೊಡೋ ಅದೇ 5 ರೂಪಾಯಿ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಅಥವಾ ಫ್ರೀ ಮಾಡ್ಬಿಟ್ರು, ಅವಾಗ ನಂಬರ್ ಆಫ್ ಮೆಂಬರ್ಸ್ ಅಥವಾ ಪೀಪಲ್ ಹೋಗೋದೇನಾಯ್ತು ಹೇಳಿ, ಜಾಸ್ತಿ ಆಗ್ಬಿಡ್ತು. ಅಂದ್ರೆ ಯಾವಾಗ ನೀನ್ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದ್ಯೋ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಯ್ತು. ಅಂದ್ರೆ ಥ್ರೆಶೋಲ್ಡ್ ಎನರ್ಜಿ ಏನಿದೆ, ಬ್ಯಾರಿಯರ್ ಇದೆ, 10 ರೂಪಾಯಿ ಕೊಟ್ರೆ ಮಾತ್ರ ಹೋಗ್ಬೇಕು, ಆ ಬ್ಯಾರಿಯರ್ 5 ರೂಪಾಯಿಗೆ ಬಂತು ಅಥವಾ 0 ಬಂತು ಅಂದ್ರೆ ಎಲ್ಲಾರು ಏನ್ ಮಾಡ್ತಾರೆ ಹೇಳಿ, ಎದಿಂದ ಬಿಗೆ ಹೋಗ್ತಾರೆ, ಅಂದ್ರೆ ಡೆಸ್ಟಿನೇಷನ್ಗೆ ಹೋಗ್ತಾರೆ. ಯಾವಾಗ ಟೆಂಪರೇಚರ್ 10 ಡಿಗ್ರಿ ಡಬಲ್ ಆಯ್ತು, ರೇಟ್ ಕಾನ್ಸ್ಟೆಂಟ್ ಏನಾಗುತ್ತೆ ಹೇಳಿ, ಡಬಲ್ ಆಗುತ್ತೆ. ಯಾಕೆಂದ್ರೆ ಎನರ್ಜಿ ಏನಾಗುತ್ತೆ ಹೇಳಿ, ಜಾಸ್ತಿ ಆಗುತ್ತೆ. ಈ ಎನರ್ಜಿ ಯಾವಾಗ ಜಾಸ್ತಿ ಆಯ್ತೋ, ಯಾವಾಗ ಎನರ್ಜಿ ಜಾಸ್ತಿ ಆಯ್ತೋ ನಂಬರ್ ಆಫ್ ಕೊಲಿಜನ್ ಏನಾಯ್ತು, ಒಂದಕ್ಕೊಂದು ಕೊಲೈಡ್ ಆಗೋದು ಜಾಸ್ತಿ ಆಯ್ತು. ಯಾವಾಗ ಇವೆಲ್ಲ ಇಫೆಕ್ಟಿವ್ ಕೊಲಿಜನ್ ಆಯ್ತು, ಒಂದಕ್ಕೊಂದು ಇಫೆಕ್ಟಿವ್ ಕೊಲಿಜನ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಅವಾಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಯ್ತು. ನಂಬರ್ ಆಫ್ ಮಾಲಿಕ್ಯೂಲ್ ಜಾಸ್ತಿ ಆಯ್ತು ಅಂದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಈ ಗ್ರಾಫ್ ಅಲ್ಲಿ ಪರ್ಸೆಂಟೇಜ್ ಆಫ್ ಮಾಲಿಕ್ಯೂಲ್ ಮತ್ತೆ ಕೈನೆಟಿಕ್ ಎನರ್ಜಿ ಒಂದು ಗ್ರಾಫ್ ಹಾಕಿದ್ದಾರೆ. ಇಲ್ಲಿ ಏನಾಗುತ್ತೆ, ನಂಬರ್ ಆಫ್ ಫಸ್ಟ್ TN ಡಿಗ್ರಿಯಲ್ಲಿ ಎಷ್ಟು ನಂಬರ್ ಆಫ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ನಂಬರ್ ಆಫ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ 10 ಡಿಗ್ರಿಯಲ್ಲಿ ಮತ್ತೆ ಎಷ್ಟು ಕನ್ವರ್ಟ್ ಆಗಿದೆ. ಇಲ್ಲಿ ನೋಡಿ ನಮ್ ಗ್ರಾಫ್ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಪ್ರಾಡಕ್ಟ್ ಫಸ್ಟ್ ಆಗಿತ್ತು, ಈಗ ಏನಾಗಿದೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮತ್ತು ಜಾಸ್ತಿ ಆಗಿದೆ ಅಂತ. ಇನ್ನ 0 ಆರ್ಡರ್ ರಿಯಾಕ್ಷನ್ ರೇಟ್ ಈಸ್ ಇಂಡಿಪೆಂಡೆಂಟ್ ಅಂತ ಇದೆ. ಸೊ ಇಲ್ಲಿ ರೇಟ್ ಇಸ್ ಈಕ್ವಲ್ಸ್ ಟು K ಇಂಟು ಕಾನ್ಸಂಟ್ರೇಷನ್ ರೇಸ್ ಟು 0 ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ರೇಟ್ ಈಸ್ ಈಕ್ವಲ್ಸ್ ಟು K ಅಂತ ಆಗುತ್ತೆ. ಸೊ ಈ ಕಾನ್ಸಂಟ್ರೇಷನ್ ಟರ್ಮ್ ಮೇಲೆ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ ಆಗೇ ಇಲ್ಲ ಅಂತ. ಅಂದ್ರೆ ಕಾನ್ಸಂಟ್ರೇಷನ್ ಎಷ್ಟೇ ಇರ್ಲಿ, ಬೇರೆದು ಟೆಂಪರೇಚರ್, ಸರ್ಫೇಸು ಅಥವಾ ಥರ್ಮಲ್ ಡಿಕಂಪೋಸಿಷನ್ ಆಗೋದಿರ್ಬೋದು, ಇದ್ರ ಮೇಲೆ ಅಥವಾ ಫೋಟೋಕೆಮಿಕಲ್ ಸಿಂಥಸಿಸ್ ಇರ್ಬೋದು, ಇಂಥಲ್ಲಿ ಏನಾಗುತ್ತೆ, ಸಮ್ ರಿಯಾಕ್ಷನ್ ಅಲ್ಲಿ ರಿಯಾಕ್ಟೆಂಟಿನ ಸರ್ಫೇಸು
ನೇಚರ್ ಆಫ್ ದ ರಿಯಾಕ್ಟೆಂಟ್, ಟೆಂಪರೇಚರ್ ಈ ತರ ಡಿಪೆಂಡ್ ಆಗಿರುತ್ತೆ. ಬಿಟ್ರೆ ಝೀರೋ ಆರ್ಡರ್ ರಿಯಾಕ್ಷನ್ ಅಲ್ಲಿ ಕಾನ್ಸಂಟ್ರೇಷನ್ ಎಷ್ಟು ಇದೆಯೇ ನಮ್ಮ ಹತ್ರ, ಅದು ಎಷ್ಟು ಬಿ ಆಗಿ ಕನ್ವರ್ಟ್ ಆಗ್ಬೇಕು ಇದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ಇನ್ ಆರ್ಡರ್ ಆಫ್ ರಿಯಾಕ್ಷನ್, ಝೀರೋ ಆರ್ಡರ್ ರಿಯಾಕ್ಷನ್ ಅಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್. ನೆಕ್ಸ್ಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್. ಇಲ್ಲೂ ಏನಿರುತ್ತೆ ಹೇಳಿ, ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ. ಈಗ 100 ಇರೋದು 50 ಕನ್ವರ್ಟ್ ಆಗ್ಬೇಕು, 50 ಇರೋದು 25, 25 ಇರೋದು 12.5 ಅಲ್ವಾ. ಈಗ ಇನಿಷಿಯಲ್ ಕಾನ್ಸಂಟ್ರೇಷನ್ 200 ಇದ್ರು ಅದೇನಾಗ್ಬೇಕು, 100 ಆಗ್ಬೇಕು, ಇದು 50 ಆಗ್ಬೇಕು, ಹೀಗೆ ಕನ್ವರ್ಟ್ ಆಗ್ಲೇಬೇಕು. ಈ ಹಾಫ್ ಲೈಫ್ ಅಂದ್ರೆ ಏನ್ ಹೇಳಿ, ಎಕ್ಸಾಕ್ಟ್ಲಿ ಹಾಫ್ ಆಗಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದನ್ನ ಕನ್ಸಿಡರ್ ಮಾಡಕ್ಕೆ. ಈಗ 1000 ಇರೋದು ಎಕ್ಸಾಕ್ಟ್ಲಿ ಹಾಫ್ ಆಗಕ್ಕೆ ಎಷ್ಟು ಬೇಕು ಅಂತ ನಾನು ಸ್ಟಡಿ ಮಾಡ್ತಿರೋದು. 100 ಇದ್ರು ನಾನು ಅದೇ ಮಾಡೋದು, 200 ಇದ್ರು ಅದೇ ಮಾಡೋದು. ಅಂದ್ರೆ ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಷನ್ ಮೇಲೆ ಅದು ಡಿಪೆಂಡ್ ಆಗಿರಲ್ಲ. ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಷನ್ ಏನಿರುತ್ತೆ, ಇಂಡಿಪೆಂಡೆಂಟ್ ಆಗಿರುತ್ತೆ. ಇನ್ನು ಕಾಂಪ್ಲೆಕ್ಸ್ ರಿಯಾಕ್ಷನ್, ರೇಟ್ ಆಫ್ ದ ರಿಯಾಕ್ಷನ್. ಸಪೋಸ್ A ಪ್ಲಸ್ ಬಿ ಗಿವ್ಸ್ ಸಿ ಅನ್ನ ಕೊಟ್ರೆ, ಅವಾಗ ಇಲ್ಲಿ ಏನಿರುತ್ತೆ, ಈ A ಪ್ಲಸ್ ಬಿ ಇರುತ್ತಲ್ಲ, ವಿಲ್ ಗಿವ್ ಯು ಪಿ, ದಿಸ್ ಪಿ ವಿಲ್ ಗಿವ್ ಯು ಸಿ ಅಂತ ಇದ್ರೆ, ಇದು ಯಾವಾಗ ಫಾಸ್ಟ್ ಸ್ಟೆಪ್ ಆದ್ರೆ, ಯಾವ್ದು ಸ್ಲೋ ಸ್ಟೆಪ್ ಇರುತ್ತಲ್ಲ ಅದ್ರ ಮೇಲೆ ನಾವು ರೇಟ್ ಅನ್ನ ಡಿಟರ್ಮೈನ್ ಮಾಡ್ತೀವಿ. ಯಾಕಂದ್ರೆ ಫಾಸ್ಟ್ ಸ್ಟೆಪ್ ಅಲ್ಲಿ ನಮ್ಗೆ ರೇಟ್ ಅನ್ನ ಡಿಟರ್ಮೈನ್ ಮಾಡೋಕ್ ಆಗಲ್ಲ. ಸೊ ಕಾಂಪ್ಲೆಕ್ಸ್ ರಿಯಾಕ್ಷನ್ ಯಾವ್ದಿದೆಯೋ ಅಲ್ಲಿ ಏನ್ ಮಾಡ್ತೀವಿ, ಸ್ಲೋವರ್ ಸ್ಟೆಪ್ ಏನಿದೆಯೋ ಅದ್ರ ಮೇಲೆ ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ ನಾವು. ನೆಕ್ಸ್ಟ್ thermal decomposition of HI on gold surface follows zero order reaction ಅಂತ. ಸೊ HI ಏನಿರುತ್ತೆ, ಡಿಕಂಪೋಸಿಷನ್ ಆಫ್ HI ಅಂದ್ರೆ H2 ಪ್ಲಸ್ I2 ಆಗುತ್ತೆ. ಯಾವ್ದ್ರ ಮೇಲೆ, ಆನ್ ಗೋಲ್ಡ್ ಸರ್ಫೇಸ್. ಗೋಲ್ಡ್ ಸರ್ಫೇಸ್ ಓಕೆ. ಈ ಗೋಲ್ಡ್ ಸರ್ಫೇಸ್ ಮೇಲೆ ಎಷ್ಟು ಸರ್ಫೇಸ್ ಏರಿಯಾ ಇದೆ ಅದ್ರಲ್ಲೆಲ್ಲ ಏನಿರುತ್ತೆ, H2 I2 H2 I2 ಈ ತರ ಏನಿರುತ್ತೆ ಹೇಳಿ, ಗೋಲ್ಡ್ ಸರ್ಫೇಸ್ ಮೇಲೆ ಸ್ಪ್ರೆಡ್ ಆಗಿರುತ್ತೆ. ನೀವು ಎಷ್ಟೇ H2 I2 ಎಷ್ಟೇ ಇದ್ರೂನು ಸರ್ಫೇಸ್ ಏರಿಯಾ ಎಷ್ಟಿದೆಯಲ್ಲ ಅಷ್ಟು ಮಾತ್ರ ಏನಾಗುತ್ತೆ ಹೇಳಿ, ಅಲ್ಲಿ ಡಿಕಂಪೋಸಿಷನ್ ಆಗುತ್ತೆ. ಅಂದ್ರೆ ಈ ರಿಯಾಕ್ಷನ್ ಅಲ್ಲೂ ಅಷ್ಟೇ, ಮಾಲಿಕ್ಯುಲಾರಿಟಿ 2 ಇದ್ರೂನು ಆರ್ಡರ್ ಆಫ್ ದ ರಿಯಾಕ್ಷನ್ 0 ಆಗಿರುತ್ತೆ. ಯಾಕಂದ್ರೆ ಇದು ಕಾನ್ಸಂಟ್ರೇಷನ್ ಮೇಲೆ, H2 ಮತ್ತೆ I2 ಏನು ಹೈಡ್ರೋಜನ್ ಅಯೋಡೈಡ್ ಇದೆಯಲ್ಲ, ಇದರ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಹಾಗಾಗಿ ದಿಸ್ ರಿಯಾಕ್ಷನ್ ಇಸ್ 0 ಆರ್ಡರ್ reaction. Next, the number of collision per second per unit volume of a reaction mixture is known as collision frequency. ಅಂದ್ರೆ ಈಗ ಇಲ್ಲಿ 2 ಮಾಲಿಕ್ಯೂಲ್ ಇದೆ ಅಂತ ಅನ್ಕೊಳ್ಳಿ ಒಂದು ಕಂಟೈನರ್ಲಿ, ಇಲ್ಲಿ ಕೊಲಿಷನ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಅಂದ್ರೆ ಒಂದು ರಿಯಾಕ್ಷನ್ ಅಲ್ಲಿ ಎಷ್ಟು ಕೊಲಿಷನ್ ಆಗ್ತಿದೆ ಅದನ್ನ ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇಫೆಕ್ಟಿವ್ ಕೊಲಿಷನ್ ಅಂದ್ರೆ ಏನ್ ಹೇಳಿ, ಪರ್ ಸೆಕೆಂಡ್ ಪರ್ ವಾಲ್ಯೂಮ್ ಅಲ್ಲಿ ಎಷ್ಟು ಕೊಲೈಡ್ ಆಗಿರೋ ಮಾಲಿಕ್ಯೂಲ್ಗಳು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆಯೋ ಅದನ್ನ ಇಫೆಕ್ಟಿವ್ ಕೊಲಿಷನ್ ಅಂತ ಕರಿತೀವಿ. ಆಕ್ಟಿವೇಟೆಡ್ ಮಾಲಿಕ್ಯೂಲ್ ಅಂದ್ರೂ ಅಷ್ಟೇ, ಆಕ್ಟಿವೇಟ್ ಆಗಿದೆ ಮಾಲಿಕ್ಯೂಲ್ಸ್ ಅಂದ್ರೆ ಮಾಲಿಕ್ಯೂಲ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಕ್ಕೆ ಎಷ್ಟು ಎಲಿಜಿಬಲ್ ಇದೆ ಅಂತ ನೋಡ್ತೀವಿ. ಇಲ್ಲಿ ಕೊಲಿಷನ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ರಿಯಾಕ್ಷನ್ ಅಂದ್ರೆ ಕೊಲಿಷನ್ ಫ್ರೀಕ್ವೆನ್ಸಿ ಏನಿರುತ್ತೆ ಸೇಮ್ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ದ ಹಾಫ್ ಲೈಫ್ ಆಫ್ ಅ ಪೀರಿಯಡ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್. ಹಾಫ್ ಲೈಫ್ ಯಾಕೆ ಕಡಿಮೆ ಆಗುತ್ತೆ ಹೇಳಿ, ಹಾಫ್ ಲೈಫ್ ಕಡಿಮೆ ಯಾಕಾಗುತ್ತೆ ಅಂದ್ರೆ ಟಿ ಹಾಫ್ ಇರೋದು, ಈಗ ಝೀರೋ ಆರ್ಡರ್ ರಿಯಾಕ್ಷನ್ ರೇಟ್ ಕಾನ್ಸ್ಟೆಂಟ್ ಯಾಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು, ರೇಟ್ ಕಾನ್ಸ್ಟೆಂಟ್ ಮತ್ತೆ ಟಿ ಹಾಫ್ ಗಳು ಏನಿರ್ಬೇಕು ಹೇಳಿ, ಇದು ಹೆಚ್ಚಾದ್ರೆ ಇದು ಕಡಿಮೆ ಆಗ್ಬೇಕು. ಸೊ ರೇಟ್ ಕಾನ್ಸ್ಟೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದ್ರೆ ಹಾಫ್ ಲೈಫ್ ಕಡಿಮೆ ಆಗ್ತಾ ಬರ್ಬೇಕು. ಯಾಕೆ ಅಂದ್ರೆ ಇನ್ ಅ ರಿಯಾಕ್ಷನ್ ಹಾಫ್ ಲೈಫ್ ಪೀರಿಯಡ್ ಅನ್ನ ಕನ್ಸಿಡರ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಯಾವಾಗ ಇದು ಡಿಕ್ರೀಸ್ ಆಗ್ತಾ ಹೋಯ್ತು ಹಾಫ್ ಲೈಫ್ ಅಂದ್ರೆ ಈ 100 ಇರೋದು 50 ಆಗಿ ಯಾವಾಗ ಕನ್ವರ್ಟ್ ಆಯ್ತಲ್ಲ, ಈ 50 ಆಗಿ ಕನ್ವರ್ಟ್ ಆದಾಗ ನಮಗೆ ಏನಾಗುತ್ತೆ, ಕನ್ಸಿಡರ್ ಒಂದು 50 ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಇಲ್ಲಿ ಏನಾಗ್ತಿದೆ, ಸೊ ರೇಟ್ ಏನಾಗ್ತಿದೆ ಹೇಳಿ, ಮತ್ತೆ ಚೇಂಜ್ ಆಗ್ತಿದೆ. ರೇಟ್ ಅನ್ನ ಇನ್ಕ್ರೀಸ್ ಮಾಡಬಹುದು ಇದು ಹಾಫ್ ಲೈಫ್ ಪೀರಿಯಡ್ ಅಲ್ಲಿ. ಸೊ ಮತ್ತೆ 50 ಇರೋದು ಏನಾಗ್ತಿದೆ 25 ಆಗಿರ್ತದೆ. ಸೊ ಗ್ರಾಫ್ ಏನು ನಾವ್ ಹಿಂಗೆ ಫ್ಲಾಟ್ ಮಾಡ್ಬೋದು. ಅಂದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಏನಾಗ್ತಿದೆ ಹೇಳಿ, ಟಿ ಹಾಫ್ ಜೊತೆಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್, ಒಂದು ಹೆಚ್ಚಾದ್ರೆ ಇನ್ನೊಂದು
ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ ಆಯ್ತಾ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್. ವಾಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಇದೆ ನೋಡಿ. ಸೊ R is equals to K into A minus 1 B 5/3 ಅಂತ ಇದೆ, ಸರಿನಾ. K is equals to 5/3 ಅಂತ ಇದೆ. ಓಕೆ, ಸೊ ಹೆಂಗೆ ನಾವು ಕನ್ಸಿಡರ್ ಮಾಡೋದು? -1 plus 5/3, that is -3 plus 5/3, that is 2/3 ಅಲ್ವಾ. ಸೊ ದಿಸ್ ಇಸ್ ಆರ್ಡರ್ ಆಫ್ ದ ರಿಯಾಕ್ಷನ್. ಅಂದ್ರೆ ಯಾವಾಗ ಯಾವ್ದು ಪವರ್ ಇರುತ್ತಲ್ಲ ಅದನ್ನ ನಾವು ಸಮ್ ಮಾಡಿದಾಗ ಬರುವ ಏನ್ ವ್ಯಾಲ್ಯೂ ಇದನ್ನ ಅದನ್ನ ನಾವು ರೇಟ್ ಆಫ್ ದ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಐಡೆಂಟಿಫೈ ದ ರಿಯಾಕ್ಷನ್. ಓಕೆ, ಫ್ರಾಮ್ ದ ಫಾಲೋವಿಂಗ್ ರೇಟ್ ಕಾನ್ಸ್ಟೆಂಟ್ ಅಂತ ಇದೆ. ಓಕೆ, K is equals to 2.3 10⁻⁵ ಲೀಟರ್ ಮೋಲ್ ಇನ್ವರ್ಸ್ ಸೆಕೆಂಡ್ ಇನ್ವರ್ಸ್. ನಾನೇನ್ ಹೇಳಿದ್ದೆ? ಮೋಲ್ ಇನ್ವರ್ಸ್ ಲೀಟರ್ ಸೆಕೆಂಡ್ ಇನ್ವರ್ಸ್. ಈ ಲೀಟರ್ಗೆ ಏನಿರುತ್ತಲ್ಲ ಅದಕ್ಕೆ +1 ಮಾಡ್ಬೇಕು. ಇಲ್ಲಿ ಆಲ್ರೆಡಿ 1 ಇದೆ, ಸೊ ದಿಸ್ ಇಸ್ 2. ಓಕೆ, ದಿಸ್ ಇಸ್ 2 ಆಗಿರುತ್ತೆ. ಈಗ ಸಪೋಸ್ ಮೋಲ್ ಇನ್ವರ್ಸ್ ಲೀಟರ್ 2 S ಇನ್ವರ್ಸ್ ಇತ್ತು ಅನ್ಕೊಳ್ಳಿ, ಅವಾಗ ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗ್ತಿತ್ತು ಹೇಳಿ? 3 ಆಗ್ತಿತ್ತು. ಅರ್ಥ ಆಗ್ತಿದ್ಯಾ? ಸೊ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಇಫ್ ದ ಯೂನಿಟ್ ಆಫ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ಅ ರಿಯಾಕ್ಷನ್ ಇಸ್ ಮೋಲ್ ಲೀಟರ್ ಇನ್ವರ್ಸ್ ಸೆಕೆಂಡ್ ಇನ್ವರ್ಸ್, ದೆನ್ ದ ಮೆನ್ಷನ್ಡ್ ಆರ್ಡರ್ ಆಫ್ ದ ಇದು ಮೋಲ್ ಲೀಟರ್ ಇನ್ವರ್ಸ್ ಆಗ್ಬೇಕು. ಸೊ ಲೀಟರ್ ಇನ್ವರ್ಸ್ ಸೆಕೆಂಡ್ ಇನ್ವರ್ಸ್ ಇದ್ರೆ ಅವಾಗ ಏನಾಗುತ್ತೆ? ದಿಸ್ ಇಸ್ 0 ಆರ್ಡರ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಡಿಫೈನ್ ಕೊಲಿಷನ್ ಫ್ರೀಕ್ವೆನ್ಸಿ. ಕೊಲಿಷನ್ ಫ್ರೀಕ್ವೆನ್ಸಿ ಅಂದ್ರೆ ಸಪೋಸ್ ಇಲ್ಲಿ ಕನ್ಸಿಡರ್ ಮಾಡಿ H2 + Cl2 ಗಿವ್ಸ್ HCl ಇದ್ರೆ ಈ ಏನಾಗುತ್ತೆ? ಆಕ್ಟಿವೇಶನ್ ಎನರ್ಜಿ ಏನಿದೆಯಲ್ಲ, ಈ ಆಕ್ಟಿವೇಶನ್ ಎನರ್ಜಿ ಜಾಸ್ತಿ ಇರುತ್ತಾ? ಅವಾಗ ಏನಾಗುತ್ತೆ? ನಂಬರ್ ಆಫ್ ಕೊಲಿಷನ್ ಜಾಸ್ತಿ ಇದ್ದಾಗ ಈ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ನಂಬರ್ ಆಫ್ ಕೊಲಿಷನ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ರಿಯಾಕ್ಷನ್ ನ ಕೊಲಿಷನ್ ಫ್ರೀಕ್ವೆನ್ಸಿ ಅಂತಾರೆ. ಇದನ್ನ 16 ಮತ್ತೆ 15 ಅಲ್ಲಿ ಕೇಳಿರೋ ಕ್ವಶನ್ ಇದು. ಫಾರ್ ಅ ರಿಯಾಕ್ಷನ್ 2HI gives H2 + I2, ರೈಟ್ ಮಾಲಿಕ್ಯುಲಾರಿಟಿ 2. ಯಾಕೆ ಹೇಳಿ? 2 ಮಾಲಿಕ್ಯೂಲ್ಸ್ ಮಾತ್ರ ಇನ್ವಾಲ್ವ್ ಆಗಿದೆ ರಿಯಾಕ್ಷನ್ ಅಲ್ಲಿ. ರೇಟ್ ಆಫ್ ಅ ರಿಯಾಕ್ಷನ್ A gives B increased by 2 times increases the concentration A by 4 times. What is the order of the reaction ಅಂತ ಕೇಳಿದಾರಲ್ವಾ? What is order of the reaction? ಸೊ ಇಲ್ಲಿ ಏನಾಗುತ್ತೆ? ಈ A ರೇಟ್ ಇದೆಯಲ್ಲ ಅದು 2A ಆಗಿದ್ರೆ ಇನ್ಕ್ರೀಸ್ ಆದ್ರೆ, ಓಕೆ, ಕಾನ್ಸಂಟ್ರೇಷನ್ 4A ಆಗಿ ಇನ್ಕ್ರೀಸ್ ಆದ್ರೆ B ಏನಾಗುತ್ತೆ ಹೇಳಿ? 1/2 ಆಗಿ ಕನ್ವರ್ಟ್ ಆಗುತ್ತೆ B ಇರೋದು. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಇಸ್ 0.5 or half ಆಗುತ್ತೆ. ಏನೇ ಕಾನ್ಸಂಟ್ರೇಷನ್ 4 ಆದ್ರೆ B ಏನಾಗುತ್ತೆ ಅಲ್ವಾ? ರೇಟ್ ಏನಾಗುತ್ತೆ ಅವಾಗ 2 times ಆಗುತ್ತೆ. ಓಕೆ, ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಇಸ್ half. ನೆಕ್ಸ್ಟ್ ಕ್ವಶನ್. ಇನ್ನ 0 ಆರ್ಡರ್ ರಿಯಾಕ್ಷನ್ ನೋಡಿ, ಇದು ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಇನ್ನ 0 ಆರ್ಡರ್ ರಿಯಾಕ್ಷನ್, the time taken to reduce the concentration of the reactant from 50% to 25% in 30 minutes. What is the time required to reduce 25% to 12.5%? ಈಗ ನಾನೊಂದು ಕನ್ಸಿಡರ್ ಮಾಡ್ತೀನಿ. ಈ ರಿಯಾಕ್ಷನ್ ಅಲ್ಲಿ 50% ಇಂದ 25% ಕನ್ವರ್ಟ್ ಆಗಕ್ಕೆ 30 ನಿಮಿಷ ಬೇಕು, 30 minutes ಬೇಕು. ಓಕೆ, ಸೊ ಈಗ ನಾನೇನು ಕನ್ಸಿಡರ್ ಮಾಡ್ತೀನಿ? ಇಲ್ಲಿ K is equals to 1/T ಇರೋದು. ನಂಗೇನ್ ಬೇಕು ಹೇಳಿ? ಈ 25ರಿಂದ 12 ಕನ್ವರ್ಟ್ ಆಗಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳ್ತೀನಿ. 0.25 minus 0.125. ಓಕೆನಾ? ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡ್ತೀನಿ ಇದರಿಂದ ಇದಕ್ಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ಹೇಳಿದೀನಿ ನಾನು? 30 ಅಂತ ಹೇಳಿದೀನಲ್ವಾ? ಸೊ ಇಲ್ಲಿ ನೋಡಿ
0.125 ಅಲ್ವಾ R, that is 3 ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ 1/30 into 1/t 1.125 R. ಸೊ ಇಲ್ಲಿ ಏನ್ ಕನ್ಸಿಡರ್ ಮಾಡ್ತೀನಿ ನಾನು 0.25t is equals to 0.125 ಅಂತ 25 ಈ ಟೈಮ್ ಅನ್ನ ಕನ್ಸಿಡರ್ ಮಾಡ್ಬೇಕಲ್ಲ ಅದು ಈ ಕಡೆ ಬಂತು. ಸೊ ದಟ್ ಈಸ್ ಕನ್ಸಿಡರ್ ಮಾಡ್ತೀನಿ ನಾನು, ದಟ್ ಈಸ್ 30 minutes 15 minutes 15 minutes. ಓಕೆ, ಸೊ ಇದು ಏನಾಗಿರುತ್ತೆ ಹೇಳಿ, ಇದು 1 ಇದು 5. ಸೊ ದಟ್ ಈಸ್ 15 minutes. Okay. Next, give an example of zero order reaction. Decomposition of ammonia on hot platinum surface. N2 plus 3H2 ಅಲ್ವಾ, NH3 ಇರೋದು N2 plus 3H2 on platinum surface ಮೇಲೆ N2 plus 3H2 ಆಗಿ ಇರುತ್ತೆ. ಇಲ್ಲೇನಾಗುತ್ತೆ, the decomposition of ammonia depend only on the surface area. ಸರ್ಫೇಸ್ ಎಷ್ಟು ಸಿಕ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾಟ್ ಡಿಪೆಂಡ್ ಆನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಕಾನ್ಸಂಟ್ರೇಷನ್ ಆಫ್ ದ ಅಮೋನಿಯಾ. N2H3H2 ಎಲ್ಲ ಎಷ್ಟೆಷ್ಟಿದೆ, NH3 ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ನೆಕ್ಸ್ಟ್, ಬೈ ಹೌ ಮೆನಿ ಟೈಮ್ಸ್ ಡಸ್ T-half of zero order reaction if initial concentration of the reaction is double? T-half get doubles and or became 2 times the original. ಯಾಕೆ ಹೇಳಿ ನೋಡೋಣ. The T-half ಅಂದ್ರೆ ಟೈಮ್ ಇದೆಯಲ್ಲ, if the initial T-half ಏನಾಗುತ್ತೆ, ಡಬಲ್ ಆಗುತ್ತೆ. ಅಂದ್ರೆ ಈ zero order reaction ಅಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಡಬಲ್ ಆದ್ರೆ ಇದು ಏನಾಗುತ್ತೆ, ಒರಿಜಿನಲ್ ಗಿಂತ 2 times increase ಆಗುತ್ತೆ. What happens to the half life period of a first order reaction if the concentration of the reaction increased? Okay, half life ಏನಾಗಲ್ಲ ಹೇಳಿ, ಚೇಂಜ್ ಆಗಲ್ಲ. ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಲ್ವಾ, ಸೊ ಹಾಗಾಗಿ ಹಾಫ್ ಲೈಫ್ ರಿಮೇನ್ಸ್ ಸೇಮ್. ವಾಟ್ ಈಸ್ ದ ರೇಟ್ ಆಫ್ ಪಾಸಿಟಿವ್ ಕ್ಯಾಟಲಿಸ್ಟ್ ಆನ್ ಎನರ್ಜಿ ಆಫ್ ಆಕ್ಟಿವೇಶನ್? ಎನರ್ಜಿ ಆಫ್ ಆಕ್ಟಿವೇಶನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾಕಂದ್ರೆ ಅವಾಗ ಏನಾಗುತ್ತೆ, ನಂಬರ್ ಆಫ್ ಕೊಲಿಷನ್ ಜಾಸ್ತಿ, ಇಫೆಕ್ಟಿವ್ ಕೊಲಿಷನ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಹೇಳಿ ನೋಡೋಣ, ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಗುತ್ತೆ. ಪಾತ್ ಏನಿರುತ್ತಲ್ಲ ಇಲ್ಲಿ ನೋಡಿ, ಈಗ ಇಲ್ಲಿ ಒಂದು ಹಿಂಗಿಂದ ಇಲ್ಲಿ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆದ್ರೆ ಆಕ್ಟಿವೇಶನ್ ಎನರ್ಜಿ ಸಮ್ EA ಬೇಕಾಗುತ್ತೆ ನನಗೆ. ಆಗ ನೀನು ಪಾಸಿಟಿವ್ ಕ್ಯಾಟಲಿಸ್ಟ್ ಅನ್ನ ಕೊಡ್ತೀಯ, ಪಾತ್ ಚೇಂಜ್ ಆಗುತ್ತೆ. ಸೊ ಆಕ್ಟಿವೇಶನ್ ಎನರ್ಜಿ ಏನಿರುತ್ತಲ್ಲ EA1 ಇದು ಡಿಕ್ರೀಸ್ ಆಗುತ್ತೆ. ಸೊ EA1 ಯಾವಾಗ ಡಿಕ್ರೀಸ್ ಆಗುತ್ತೋ ಅವಾಗ ಏನಾಗುತ್ತೆ ಹೇಳಿ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಆಕ್ಟಿವೇಶನ್ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. A reaction to NH3 gives N2 plus 3H2 product. What is the order of reaction? Zero order reaction, because in this reaction 2NH3 gives N2 plus 3H2. ಇಲ್ಲಿ ಏನಾಗುತ್ತೆ, ಇನ್ ದಿಸ್ ರಿಯಾಕ್ಷನ್ ಪ್ಲಾಟಿನಮ್ ಸರ್ಫೇಸ್ ಮೇಲೆ ಈ ರಿಯಾಕ್ಷನ್ ಆಗೋದಕ್ಕೆ, ಸೊ ಡಿಪೆಂಡಿಂಗ್ ಓನ್ಲಿ ಆನ್ ದ ಪ್ಲಾಟಿನಮ್ ಸರ್ಫೇಸ್ ಎಷ್ಟಿದೆ ಅನ್ನೋದ್ರ ಮೇಲೆ, ನಾಟ್ ಡಿಪೆಂಡ್ ಆನ್ N2H2 ಆರ್ NH3. ಸೊ ದಿಸ್ ರಿಯಾಕ್ಷನ್ ಇಸ್ ಜೀರೋ ಆರ್ಡರ್ ರಿಯಾಕ್ಷನ್. ಇದನ್ನ ಕೇಳಿದ್ದಾರೆ. ಓಕೆ, ಸೊ ಈಗ ನಾನು ಸಮ್ ಅಪ್ ಮಾಡ್ತಿದ್ದೀನಿ. ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಐ ಡಿಸ್ಕಸ್ಡ್ ಅಬೌಟ್ ಆಕ್ಟಿವೇಶನ್ ಎನರ್ಜಿ, ಅರೇನಿಯಸ್ ಇಕ್ವೇಶನ್, effective collision frequency and ನಂಬರ್ ಆಫ್ ಕೊಲಿಷನ್ಸ್ ಹೆಂಗಿರುತ್ತೆ, ಪಾತ್ ಹೆಂಗಿರುತ್ತೆ, ಗ್ರಾಫ್ ಹೆಂಗಿರುತ್ತೆ, ಹಾಫ್ ಲೈಫ್, ಇದೆಲ್ಲದನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸೊ ಒಂದು ಕ್ವಶನ್ 1 ಮಾರ್ಕ್ ಅಲ್ಲಿ ಇಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಬರುತ್ತೆ, ಇದು MCQs ಮೇಲೆ. ಸೊ ನಾನ್ ಸಮ್ ಅಪ್ ಮಾಡ್ತಿದ್ದೀನಿ ಈಗ. ಇವೆಲ್ಲದನ್ನ ನೀವು ಈಗ ನಾನು ಕೊಟ್ಟಿರೋ ಕ್ವಶನ್ಸ್ ಅನ್ನ ಇನ್ ಡೀಟೇಲ್ ನೀವು ಸ್ಟಡಿ ಮಾಡಿದ್ರೆ ಏನಾಗುತ್ತೆ, ಆ 1 ಕ್ವಶನ್ಗೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.